ಪ್ರಾಣಶ್ಯ ಪ್ರಾಣ ಇವುಗಳ ಹಿಂದಿರ್ತಕ್ಕಂಥ ಯಾವ ಸುಪ್ತವಾಗಿರುವಂತ ತತ್ವ, ಅದು ಬ್ರಹ್ಮ ತತ್ವ, ಅದು ಆತ್ಮ ಚೈತನ್ಯ, ಬಹಳ ಸೂಕ್ಷ್ಮವಾದಂತ ಸೂಚ್ಯವಾದಂತದ್ದು. ಆ ಬ್ರಹ್ಮ ನಮಗೆ ಗೋಚರಿಸುವಂತ ವಸ್ತುಗಳ ಅರಿವನ್ನು ಮಾಡುವಂತ ಶಕ್ತಿ ಅದು. ಹೊರಗಿನ ಲೋಕಾದಿಗಳ ಬೆಳಕುಗಳನ್ನು ಕೊಡ್ತಾವ ಕಣ್ಣಿಗೆ, ಆದರೆ ಅರಿವನ್ನು ಕೊಡುವಂತದ್ದು ಆ ವಸ್ತುಗಳಿಗೆ. ಆ ವಸ್ತುಗಳ ಅರಿವನ್ನ ಆಗ್ಬೇಕಲ್ಲ, ಇದೇ ಇಂಥ ವಸ್ತು ಅಂತ ಅರಿವು ಆಗ್ಬೇಕಲ್ಲ. ಬೆಳಕನ್ನು ಅರಿವು ಮಾಡಿ ಕೊಡುದಿಲ್ಲ. ಲೋಕಾದಿಗಳ ಬೆಳಕುಗಳು ವಿದ್ಯುತ್ ಇರಬಹುದು, ಸೂರ್ಯ ಚಂದ್ರಾದಿಗಳ ಬೆಳಕಿರಬಹುದು, ಲಾಕ್ಷಣಿಕವಾಗಿ ಅವು ಬೆಳಗಬಹುದು. ಆದ್ರೆ ಆ ವಸ್ತುಗಳ ಅರಿವನ್ನು ಉಂಟು ಮಾಡಿಕೊಂಡುವಂಥದ್ದು ಯಾವುದು? ಅದೇ ಬ್ರಹ್ಮತತ್ವ. ಅದು ಗೋಚರಿಸುವ ಎಲ್ಲಾ ವಸ್ತುಗಳ ಅರಿವನ್ನು ಮಾಡುವಂತ ಶಕ್ತಿ. ಅದನ್ನ ಏನ್ ಮಾಡ್ಬೇಕಂದ್ರ ಅದನ್ನ ದೃಶ್ಯವಾಗಿ ಕಾಣಬಾರದು. ಸಾಧಕರು ಅದನ್ನ ತಮ್ಮ ಒಳಗೆ ಸಾಕ್ಷಾತ್ಕಾರ ಮಾಡ್ಕೋಬೇಕು. ಅದು ಬಾಯದಲ್ಲಿ ತೋರುವುದಿಲ್ಲ. ಸುಪ್ತವಾಗಿರುವಂತ ಚೈತನ್ಯ ವಸ್ತು ಅದು ಕಿವಿಗೆ ಕಿವಿಯಾಗಿದೆ, ಕಣ್ಣಿಗೆ ಕಣ್ಣಾಗಿದೆ. ಹೀಗೆ ಅದನ್ನ ಸಾಕ್ಷಾತ್ಕಾರ ತನ್ನೊಳಗ ಮಾಡ್ಕೋಬೇಕು, ಹೊರಗೆ ಅದು ಬರುವುದಿಲ್ಲ. ಇದಕ್ಕೆ ಉತ್ತರ ಗುರುಗಳು ಬಹಳ ಚಂದ ಕೊಟ್ರು. ಅದನ್ನೆಲ್ಲ ಇಲ್ಲಿವರೆಗೆ ನಮಗೆ ಹೇಳ್ಕೊಂತ ಬಂದರು. ಅರ್ಥಾತ್ ನಮ್ಮನ್ನು ಅಂತರ್ಮುಖವಾಗಿ ಅವರು ಆತ್ಮ ದರ್ಶನಕ್ಕೆ ಕರ್ಕೊಂಡು ಹೊಂಟಿದ್ದಾರೆ. ಹೊರಗೆ ಬಿಟ್ಟು ಆ ಇಂದ್ರಿಯ ಅಂದ್ರೆ ಒಳಗೆ ನಮ್ಮನ್ನ ಮನಸ್ಸನ್ನ ಜಕ್ಕೊಂಡು ಒಳಗೆ ಹೋಯ್ತಾರೆ ಗುರುಗಳು. ಅದೊಂದು ಯುಕ್ತಿ. ಮನುಷ್ಯನ ಮನಸ್ಸು ಕಿವಿ ಅಂದ್ರೆ ಒಳಗೆ ಹೋದ್ರ ನಮ್ಮನ್ನ ಒಳಗೆ ಆತ್ಮ ದರ್ಶನಕ್ಕೆ ಅಣಿ ಮಾಡಿದ್ರೆ ಈಗ ಸಿದ್ಧತೆ ಇದು. ಇಲ್ಲಿವರೆಗೆ ಮಂತ್ರಗಳು ನಮ್ಮನ್ನ ಅಂತರ್ಯಾನಕ್ಕ ಬಾಹ್ಯಯಾನದಿಂದ ಬಿಡಿಸಿ ನಮ್ಮನ್ನು ವೃತ್ತಿಯನ್ನ ಅಂತರ್ಮುಖಿಯನ್ನಾಗಿ ಮಾಡ್ಲಿಕ್ಕೆ ಅಣಿಯಾಗಿದಾವ ಈ ಮಂತ್ರಗಳು. ಮೊದಲಿನ 3-4 ಮಂತ್ರಗಳು ಅನ್ನೋದು ನಿನ್ನೆವರೆಗೆ ನೋಡ್ತಾ ಬಂದಿವಿ. ಇವತ್ತ ಮುಂದಿನ ಪೇಜಿನಲ್ಲಿ ಗುರುಗಳು ಏನ್ ಹೊರಟಾರ ಅನ್ನೋದು ನೋಡೋಣ. ನಿನ್ನಿನ ದಿವಸ ತತ್ವಮಸಿ ಅನ್ನೋದು ಕೂಡ ಅವ್ರು ಹೇಳ್ಕೊಂತ ಹೋಗಿದ್ರು. ಅದೇ ಬ್ರಹ್ಮವೇ, ಅದೇ ಚೇತನವೇ ಮಾಯಾ ಉಪಾಧಿ ಮಾಡಿಕೊಂಡು ಎಲ್ಲಾ ಜಗತ್ತಿ ಸೃಷ್ಟಿ ಕಾರಣ ಆಗ್ಯದ, ಅಭಿನ ನಿಮಿತ್ತ ಉಪಾದನ ಕಾರಣದಿಂದ. ಅರ್ಥಾತ್ ಅದೇ ಎಲ್ಲವೂ ಆಗ್ಯದ ಅಂತ ಹೇಳಿದ್ರು. ಅಂದ್ರ ಮಾಯಾ ಆದದ್ದು ಆದ ಮಾಯೆಯನ್ನ ನಾವು ಆರೋಪ ಮಾಡಿಕೊಂಡು ಜಗತ್ ಸೃಷ್ಟಿ ಸ್ಥಿತಿ ಲಯ ಇವೆಲ್ಲವುಗಳನ್ನ ಅದೇ ಚೇತನ ಮಾಯಾ ಉಪಾಧಿಯಿಂದ ಅದೆಲ್ಲ ಮಾಡ್ತಾ ಇದೆ. ಆದರೆ ಸುಪ್ತವಾಗಿರುವಂತಹ ಚೈತನ್ಯ ಗುರುತಿಸುವುದು ನಮ್ಮ ಕೆಲಸ. ಎಲ್ಲ ಜಗತ್ ಸೃಷ್ಟಿಗೆ ಕಾರಣವಾದಂಥದ್ದು ಹಿಂದೆ ಗುಪ್ತ ಸುಪ್ತವಾಗಿರುವಂತ ಸೂಚ್ಯವಾಗಿರುವಂತ ಅಗೋಚರವಾದಂತ ಆ ಯಾವ ಶಕ್ತಿ ಯಾವುದೋ ಅದನ್ನ ನಾವು ಗುರುತಿಸಲಿಕ್ಕೆ ಗುರುಗಳು ಒಂದು ಅರಿವಿನಿಂದ ಹೇಳ್ತಾ ಇದ್ದಾರೆ. ಅದನ್ನ ನಾವು ನಿನ್ನಿನ ದಿವಸ ಕೆಲವೊಂದು ಯುಕ್ತಿಗಳನ್ನು ಕೂಡ ಕಲ್ಕೊಂಡೇವಿ. ಇಲ್ಲಿ ಗುರುಗಳು ಹೇಳ್ತಾರ ಅನೇಕ ಉದಾಹರಣೆಗಳ ಮೂಲಕ ಅದನ್ನ ಆ ಒಂದು ಅರಿವನ್ನ, ಎಲ್ಲವುಗಳ ಹಿಂದಿರ್ತಕ್ಕಂಥ ಅರಿವನ್ನ ಯಾವ ರೀತಿ ಕಂಡು ಹಿಡಿಬೇಕಪ್ಪ, ಏನಾದ್ರೂ ದೃಷ್ಟಾಂತ ಕೊಟ್ಟು ನಮಗ್ ತಿಳಿಸ್ರಿಪ್ಪ ಗುರುಗಳೇ. ನಾವು ಜಡಮತಿಗಳು, ನಮಗ್ ಗುರುತಾಗೋದಿಲ್ಲ. ಒಮ್ಮಿಗ್ಲೆ ಒಂದು ಉದಾಹರಣೆ ಕೊಟ್ಟ ದೃಷ್ಟಾಂತ ಕೊಟ್ಟು ತಿಳಿಸಿದ್ರೆ ಬಹಳ ಚಲೋ ಆಕೈತಿ ಅಂದಾಗ ಗುರುಗಳು ಹೇಳ್ತಾರ ಮುಂದಿನ ಪೇಜಿನೊಳಗ ನೋಡ್ರಿ. ಐ ರಿಕ್ವೈರ್ ವಾಟ್ ಇಸ್ ದ ಮ್ಯಾಟರ್. ನಮಗ ಒಂದು ಮೀಡಿಯಂ ಬೇಕು ತಿಳ್ಕೊಬೇಕಾದ್ರ. ವಾಟ್ ಈಸ್ ದಟ್ ಎಕ್ಸಾಂಪಲ್ ಐ ಗಿವ್? ದ ಲೈಟ್ ಕ್ಯಾನ್ ಬಿ ರಿಕಗ್ನೈಸ್ಡ್ ಹಿಯರ್ only when the hand placed here. When I remove the hand, light continues to be there as a knot. Light is all over the all. Light is there even when I remove the hand. But the light you are not able to recognize. So claiming requires matter medium. Existence does not require matter medium. Therefore, what is the Atma? I am the Atma. ಒಂದು ಉದಾಹರಣೆ ಕೊಟ್ರು ಗುರುಗಳು. ನೋಡಪ್ಪ, ಒಂದು ಕೋಲಿ ಅದ, ರೂಮ್ ಅದ, ಅಲ್ಲಿ ಬೆಳಕದ. ನೀವು ಹೋಗಿ ಕೈ ಇಡ್ತೀರಾ ಅಥವಾ ನಿಮ್ಮ ಬೆರಳಿನ ಫಿಂಗರ್ಸ್ ಇಡ್ತೀರಾ, ಬೆಳಕ ಇದನ್ನ ನೋಡ್ತೀರಾ, ನನ್ನ ಕೈ ನೋಡ್ತೀರಾ, 5 ಬೆರಳುಗಳದಾವ, ಕೈಯಾಗಿಂತ ವಸ್ತು ಅದ, ಎಲ್ಲಾ ಗುರ್ತಾಗ್ತದ. ಕೈ ಒಳಗಿಂದು ಎಲ್ಲಾ ಕೈಯನ್ನು ಕಾಣ್ತದ. ಆದರೆ ಒಂದನ್ನು ನೀವು ಗುರುತಿಸಲಾರದೆ ಹೋಗ್ತೀರಾ. ಇದು ಯಾವುದು? ಬೆಳಕಿನ ತತ್ವ. ಆ ಬೆಳಕ ಕಾರಣವಾದಂತ ಬೆಳಕ ಮರೆತಿರಿ. ಕೈ ಒಳಗೆ ವಸ್ತು ಉಂಡಿ ಹಿಡ್ದಾನೋ ಏನ್ ಹಿಡ್ದಾನೋ, ಕೈಯ ಉಂಡಿ ಎಲ್ಲಾ ನಿಮಗ್ ಕಾಣ್ತದ. ಬೆಳಕ್ ಕಾಣುವುದಲ್ಲ, ಅದಕ್ಕೆ ಅಗೋಚರವಾದಂತದ್ದು. ಗೋಚರ ಇದ್ರು ಕೂಡ, ಪ್ರತ್ಯಕ್ಷ ಅಲ್ಲೇ ಅಪರೋಕ್ಷ ಇದ್ರು ಕೂಡ ಆ ಬೆಳಕನ್ನ ನೀವು ಯಾರು ಗುರುತಿಸುದಿಲ್ಲ. ಅಲ್ಲೇ ಅದ ಅದು ಬೆಳಕು, ಕಾರಣೀಭೂತವಾದಂತದ್ದು. ಅದನ್ನು ಮರೆತು ಹೊರಗಿನ ಕೈ ನೋಡ್ತಿರಲ್ಲ ಅಂತಾರ. ಲೈಟ್ ಅಲ್ಲೇ ಅದ, ಕೈ ತೆಗೆದಾಗ ಹೋದ, ಕೈ ಇಲ್ಲದಾಗ ಹೋದ.
ಐ ರಿಮೂವ್ ದ ಹ್ಯಾಂಡ್ ಬಟ್ ದ ಲೈಟ್ ಯು ಆರ್ ನಾಟ್ ಏಬಲ್ ಟು ರಿಕಗ್ನೈಸ್. ಅಲ್ಲಪ್ಪ, ನೀವು ಅಲ್ಲಿರುವಂತ ಬೆಳಕನ್ನ ಗುರ್ಸುದಲ್ಲ. ಏನಿದು? ಅದಕ್ಕೆ ನಿಮ್ಗೆ ಏನ್ ಬೇಕು? ಮೀಡಿಯಂ ಬೇಕು. ಕೈ ಹಿಡಿಯಾಕ ವಸ್ತು ಬೇಕು, ಕೈ ಬೇಕು. ಆದ್ರ ಅದ್ರ ಮೀಡಿಯಂ ಅಗೋಚರವಾದಂತ ಯಾವ್ದದು? ಬೆಳಕನ್ನ ಅಲ್ಲೇ ಅದ, ಅದನ್ನ ಗುರುತಿಸುದಿಲ್ಲಲ್ಲ. ಹಂಗದ ನೋಡಿದು ಆತ್ಮ. ಕಣ್ಣಾಗಿ, ಮನುಷ್ಯನ ಮನಸ್ಸಾಗಿ, ಪ್ರಾಣದ ಪ್ರಾಣ ಆಗಿ ಎಲ್ಲ ವ್ಯವಹಾರ ಮಾಡ್ತೀರಲ್ಲ. ಯಾವ್ದ್ರ ಮೀಡಿಯಂ ಒಳಗೆ ಮಾಡ್ತೀರಿ? ಯಾವ್ದು ಅದ ಅಂತ ಮಾಡ್ತೀರಿ? ಎಲ್ಲ ತೋರಿಕೆ ಕಾರಣವಾದಂತ ಶಕ್ತಿ, ಅಗೋಚರವಾದಂತದ್ದು ಯಾವುದು? ಸುಪ್ತ ಶಕ್ತಿ. ಅದೇ ಅರುವನ ಆತ್ಮ ಅದಪ್ಪ. ಅದೆಲ್ಲಾ ಕಡೆ ಅದ. ಅದನ್ನ ಗುರುತಿಸಲಕ್ಕೆ ನಮಗ ಆಗವಲ್ದು ಅಂತಾರ. ಒಂದು ಅಣುವಿನಿಂದ ಅವ್ರು ಹೇಳಿದ್ರಿ ಇಲ್ಲೇ. ಹಾಗೆ ಎಲ್ಲವೂ ಕಣ್ಣಿನಿಂದ, ಕಿವಿಯಿಂದ, ಮೂಗಿನಿಂದ ಏನೇನು ಅನುಭವಿಸ್ತಿರಲ್ಲ, ಆ ಅರು ಯಾರ್ದಪ್ಪ ಅಂತಂದ್ರ ಬ್ರಹ್ಮದ. ಅದು ಗೋಚರಿಸುವಂತ ವಸ್ತುಗಳ ಅರಿವನ್ನ ಮಾಡ್ತಕ್ಕಂಥ ಶಕ್ತಿ, ಅದು ಅರಿವು. ಅದನ್ನ ಗುರುತಿಸ್ತಕ್ಕಂಥದ್ದು ಏನದ? ಹಿಂದ ಬೆಳಕು ಹೆಂಗಿತ್ತಲ್ಲ ಹಂಗಿಲ್ಲ, ಅರಿವು ಅದ. ಅರಿವು ಅಂದ್ರೆ ಅಲ್ಲಿ ಆ ಒಂದು ಬೆಳಕಿನ ಒಂದು ಇದ್ರೊಳಗ ಅರಿವನ್ನ ಇಡಬೇಕು. ಇಲ್ಲಿ ಅರಿವನ ಇದಕ್ಕೆ ಮೂಲ ಕಾರಣದ. ಅದ ಕಾರಣ ಅದ್ರ ಸಾಕ್ಷಾತ್ಕಾರ ಅಂದ್ರೆ ಅದರ ಅನುವು ಮಾಡಿ ತಿಳ್ಕೊಳ್ಳೋದು, ಅದನ್ನ ಗುಪ್ತವಾಗಿರುವಂತಹದ್ದು ಅರಿವು ಮಾಡ್ಕೊಳ್ಳೋದು ಅಂತ ಹೇಳಿದ್ರು. ಸೊ ವಾಟ್ ಡಸ್ ವೇದಾಂತ ಸೇಸ್? ಇದಕ್ಕ ವೇದಾಂತ ಏನ್ ಹೇಳ್ತೈತಿ? ಡು ನಾಟ್ ಸೇ ಐ ಆಮ್ ದ ಬಾಡಿ ವಿತ್ ಆತ್ಮ. ಬಹಳ ಚೆನ್ನಾಗಿ ಹೇಳ್ತಾರ ಅವರು. ನಾನು ಆತ್ಮನ ಜೊತೆ ಇದ್ದೀನಿ, ಈ ದೇಹ ಆತ್ಮ ಕುಡಿಯದಾವ ಅಂತ ಹೇಳ್ತೀರಿ. ಎಲ್ಲಿದೀಪ? ಆತ್ಮ ಎಲ್ಲದ? ನನ್ನ ದೇಹದೊಳಗದ. ಯಾಕೆ ಗುರ್ಸಾಕತ್ತೈತಲ್ಲ ಅದು? ನನ್ನ ದೇಹದೊಳಗ ಒಂದು ಆತ್ಮ ಅದ. ಅಲ್ಲ, ನೀವು ನಿಮ್ಮೊಳಗ ಅದದ ಶರೀರ. ಆತ್ಮ ಅಂದ್ರೆ ನೀವು. ನಿಮ್ಮೊಳಗ ಆ ದೇಹ ಅದ. ದೇಹದೊಳಗೆ ನೀವಿಲ್ಲ, ಆತ್ಮ ಇಲ್ಲ. ನಿಮ್ಮೊಳಗ ದೇಹ ಅದ ಅನ್ನೋದು ಗುರುತಿಸಲಾರದೆ ಹೋಗ್ತಿರಲ್ಲ. ನಿನ್ನೊಳಗ ದೇಹ ತೋರಾಕತ್ತದ, ಮನಿ ತೋರಾಕತ್ತದ, ಊರ್ ತೋರಾಕದ. ಅಷ್ಟ ಅಲ್ಲ, ಇಡೀ ಜಗತ್ತ ತೋರಾಕತ್ತದ. ಎಲ್ಲಿ? ನಿನ್ನ ಆಧಾರ ಅಧಿಷ್ಠಾನದ ಮೇಲೆ. ನೀನೇ ಸರ್ವಕ್ಕೂ ಆಧಾರ. ಎಲ್ಲವನ್ನು ತಿಳಿಯವ ಸರ್ವಜ್ಞ ಮೂರ್ತಿ ನೀನು. ಆ ಒಂದು ಸ್ವಲ್ಪ ಭಾಗ ತಗೊಂಡು, ಅರಿವಿನ ಭಾಗವನ್ನು ತಗೊಂಡು ಹೊರಗಿನ ಜಗತ್ ತಿಳಿಯಕತ್ತಿದಿ ಚಿದಾಭಾಸ ರೂಪದಿಂದ. ನೀನೇ ಅಲ್ಪಜ್ಞಾಗಿದಿ. ಎಲ್ಲಿ? ಅಂತಃಕರಣದಲ್ಲಿ ಪ್ರವೇಶಿಸಿದಂತಹ ಚೈತನ್ಯ ಅದೇ ಏನಾಗೈತಿ? ಅಲ್ಪ ಬುದ್ಧಿ ಉಳ್ಳದ್ದಾಗಿ, ಅದು ಪರಿಚಿನ್ನ ದೃಷ್ಟಿ ಉಳ್ಳದ್ದಾಗಿ, ಅಂತಃಕರಣದ ಅವನಾಗಿ, ಅಲ್ಲಿರ್ತಕ್ಕಂಥ ಆ ಅಂತಃಕರಣ ವಿಶಿಷ್ಟ ಆಗಿ ಹೊರಗಿನ ವಿಷಯಗಳನ್ನ ಅರಿಯಾಕತ್ತದಿ. ಹೀಗೆ ನಮಗ್ ಗುರುತಿಸುದಿಲ್ಲ ಅಂತ. ಅಲ್ಲಿ ನಾವು ನಮ್ಮೊಳಗ ಆತ್ಮ ಇಲ್ಲಪ್ಪ. ನಮ್ಮಲ್ಲಿ ಈ ದೇಹದ, ದೇಹದೊಳಗ ಆತ್ಮ ಇಲ್ಲ, ನಮ್ಮಲ್ಲಿ ಈ ದೇಹದ ಎಲ್ಲ ಜಗತ್ತದ ಅಂತ ತಿಳ್ಕೊಡ್ರಿ. ದಿಸ್ ಇಸ್ ಕಾಲ್ಡ್ ನಿಧಿಧ್ಯಾಸನಂ. ಇದನ್ನ ಎಲ್ಲಿ ತಿಳ್ಕೊಬೇಕಂದ್ರೆ ನಿಧಿಧ್ಯಾಸನದೊಳಗೆ ಇದನ್ನ ಮಾಡ್ಕೊಡ್ರಿ ಅಂತಾರ. ನಿಧಿಧ್ಯಾಸನ ಅಂದ್ರೇನ? ಇದು ಅನಾತ್ಮ. ಇದು ದೇಹ ಹಿಡ್ಕೊಂಡು ಎಲ್ಲ ಒಳಗ ಅನಾತ್ಮ ಪ್ರಪಂಚದ, ಅನಾತ್ಮ ಪ್ರಪಂಚದ ಭಾವವನ್ನು ತೆಗೆದುಹಾಕಿ ನಮ್ಮನ್ನ ಎಲ್ಲಿ ಹಾಕ್ತಾರ ಗುರುಗಳು? ಆತ್ಮ ಪ್ರಪಂಚಕ್ಕೆ. ಆತ್ಮ ಪ್ರಪಂಚಕ್ಕೆ ಬಂದಿವಂದ್ರೆ ಹೊರಗಿನವೆಲ್ಲ ಮಿಥ್ಯ ಆಗ್ತಾವ. ಬ್ರಹ್ಮ ಒಂದೇ ಸತ್ಯ. ತೋರ್ತಕ್ಕಂಥ ಜಗತ್ತು ಮಿಥ್ಯ. ಅದನ್ನ ಮಿಥ್ಯಾ ಕರೆಸೋದು ಗುರುಗಳು ಯುಕ್ತಿ ಹೇಳ್ತಾ ಇದ್ದಾರೆ. ಹೇಗೆ? ಈಗ ಒಳಗ ಆತ್ಮ ಆಗಿ ನೋಡಿದ್ರಿ ಅಂದ್ರ, ಯಾಜೆ ವಿಷಯಾಗಿ ನೋಡಿದ್ರಿ ಅಂದ್ರ, ದೃಕ್ಕಾಗಿ ನೋಡಿದ್ರಿ ಅಂದ್ರ, ಆವಾಗ ಇವು ದೃಶ್ಯವಾಗಿ ತೋರ್ತಕ್ಕಂಥ ಎಲ್ಲವೂ ಮಿಥ್ಯ ಆಗ್ತಾವ. ದೃಶ್ಯ ವಿವೇಕ ಮಾಡು. ಆ ವಿವೇಕದ ಒಂದು ಸನ್ನೆ ಕೊಡಾಕತ್ತಾರ ನಮ್ಮ ಕೈಯಾಗ ಅವರು ಗುರುಗಳು. ಯಾವುದು? ಆತ್ಮನಾತ್ಮ ವಿವೇಕ, ದೃಶ್ಯ ವಿವೇಕ, ಪಂಚಕೋಶಗಳ ವಿವೇಕ, ಅವಸ್ಥಾತ್ರಗಳ ವಿವೇಕ. ಇಂತಹ ಒಂದು ಸದಾ ಸತ್ಹಿತ ವಿಚಾರವನ್ನ ನಮಗ ಕೊಡ್ತಾರ. ನಿತ್ಯ ಅನಿತ್ಯ ವಿಚಾರವನ್ನ, ಆತ್ಮನಾತ್ಮ ವಿವೇಕದ ವಿಚಾರವನ್ನ ಕೊಟ್ಟಾಗ ಗುರುತಿಸ್ಲಿಕ್ಕೆ ಸಾಧ್ಯದ. ಬಿನಾ ವಿವೇಕ ಇಲ್ಲದ ನಮಗ ಗುರ್ಸಕ್ಕಾಗೋದಿಲ್ಲ. ನಮ್ ದೃಷ್ಟಿ ಬದಲು ಮಾಡ್ಯಾರ ಗುರುಗಳು. ಜಡ ದೃಷ್ಟಿಯನ್ನು ತೆಗೆದ ಈಗ ಎಲ್ಲಿಗೆ ತಂದ್ರು? ಸೂಕ್ಷ್ಮ ದೃಷ್ಟಿಗೆ ತಂದ್ರು. ಒಳಗತ್ತಿ ಬೆಳೆಸ್ಯಾರ. ಈಗ ಈ ಎಲ್ಲದಕ್ಕೂ ಕಾರಣವಾದಂತ ಚೈತನ್ಯ ಕಾರಣದ ಅನ್ನುವಂಥದ್ದಕ್ಕೆ ತಂದು ಹಚ್ಚಿದ್ರೆ ಈಗ ಎಲ್ಲಾ ವ್ಯವಹಾರ ನಡಿಬೇಕಾದ್ರೆ ಯಾವುದು? ಇಂದ್ರಿಯಗಳಿಗೆ ಆ ಚೈತನ್ಯ ಅರಿವಿನ ಆಧಾರದ ಮೇಲೆ ತೋರಿಕೆ ಆಧಾರದ ಮೇಲೆ ಅರಿವು ಇಲ್ಲ. ಅದೇ ಅರಿವು ಏನದ? ಸಚ್ಚಿತ್ ಆನಂದ, ನಿತ್ಯ ಪರಿಪೂರ್ಣದ ಆನಂದ ಆಗಿ ತೋರುದು, ಅರಿವಾಗಿ ಹೊರಗೆಲ್ಲ ತಿಳ್ಕೊಳ್ಳೋದು, ಮತ್ತೆ ಎಲ್ಲವುಗಳಿಗೆ ಅರಿವನ್ನ ಎಕ್ಸಿಸ್ಟೆನ್ಸ್ ಅಂದ್ರೆ ಸದ್ರೂಪತ್ವವನ್ನು ಕೊಟ್ಟದ್ದು ಅದೇ ಅರಿವು ಅಂತ ಗುರುಗಳು ತಿಳಿಸ್ಕೊಂತ ಹೋಗ.
ಅದಕ್ಕೆ ಅವ್ರ ಏನಂತಾರ, ವಾಟ್ ಈಸ್ ದಟ್? ಐ ಆಮ್ ನಾಟ್ ದ ಐ ಆಮ್ ನಾಟ್ ದ ಡಿಜನರೇಟಿಂಗ್ ಬಾಡಿ ವಿತ್ ಆತ್ಮ. ಬಾಡಿ ಇದ್ದಂತ ಆತ್ಮ ಅಲ್ಲ, ಆತ್ಮನಲ್ಲಿ ನನ್ನಲ್ಲಿ ದೇಹ ಅದ. ದೆನ್ ಹೂ ಎಮ್ ಐ? ನೋಡ್, ಹಂಗಾರ ನಾ ಯಾರು? ಹಂಗಾರ I am the non-degenerating Atma with an incidental body, which is a subject to Agama, Apayano, Anitya, and what should you do with the body? ಇದು ಆಗಾಮಯ ಏನದ? ಇದು ಬರುದು ಹೋಗುದದ, ಆಗುಂತಕದ ಈ ದೇಹ. ಅದಕ್ಕ ಅದು ನಾಶವಂತದ ಅದಲ್ಲ, ಅವುಗಳನ್ನು ಗುರುತಿಸ್ತಕ್ಕಂತ ಅರುರೂಪಣಿ ಇದೀಪ. ಈ ಶರೀರ ತಗೊಂಡು ಏನ್ ಮಾಡಾವಿದಿ? ಇದು ಜಡ ಅದ, ಇದಕ್ಕೆ ತನ್ನದೇ ಆದಂತ ತಿಳುವಳಿಕೆ ಇಲ್ಲ. ಎಲ್ಲವೂ ಮನ ಬುದ್ಧಿ ಚಿತ್ತ ಅಹಂಕಾರ ಏನದಾವ, ಆತ್ಮನ ಸತ್ಯ ಮೇಲೆ ವ್ಯವಹಾರ ಮಾಡ್ತಾವ. ಆತ್ಮನ ಸತ್ಯ ಪಡ್ಕೊಂಡು ಅಹಂಕಾರನ ನಾಲ್ಕು ರೀತಿಯಿಂದ ಬುದ್ಧಿಯಾಗಿ, ಮನಸ್ಸಾಗಿ, ಚೇತನ, ಅದು ಏನು ಪ್ರಾಣ ಆಗಿ, ಇಂದ್ರಿಯ ಆಗಿ, ದೇಹ ಆಗಿ ಎಲ್ಲ ವರ್ತನೆ ಮಾಡಾಕ್ತದ ನಾಲ್ಕು ರೀತಿಯಿಂದ. ನಾ ನೋಡ್ತೇನಿ, ನಾ ಕೇಳ್ತೇನಿ. ಅದಕ್ಕೆ ಮೂಲ ಯಾರು? ಅರ್ವ ನಾನ. ನಾ ದಪ್ಪಗಿದ್ದೀನಿ, ಕರಗಿದ್ದೀನಿ, ಗಿಡ್ಡದೀನಿ. ನೀ ಅದೆಯಾ? ದೇಹದನೋ? ದೇಹದ ನೀ ಅಲ್ಲ, ಅದ್ರ ಹಿಂದಿರತಕ್ಕಂತ ಅರು ನೀನು. ದೇಹ ಗುರ್ತಿಸ್ಕೋತದ ನಿನ್ನಿಂದ, ಅದು ನೀ ಅಲ್ಲ. ನೋಡುದು, ಮಾಡುದು, ಅನ್ನೋದು ಇಂದ್ರಿಯಗಳು ನೀವಂತ ತಿಳ್ಕೊಂಡಿ. ಇಂದ್ರಿಯಗಳ ನೀ ಅಲ್ಲ, ಇಂದ್ರಿಯಗಳನ್ನ ಗುರುತಿಸ್ತಕ್ಕಂತ ಅರು ನೀನು, ದೃಕ್ ನೀನು. ಅವೆಲ್ಲ ದೃಶ್ಯದವ. ಅದೃಷ್ಟಂ ತನ್ನ ಅವು ಏನದಾವ? ನಾಶವಂತದವ. ತನ್ನಷ್ಟಂ ಸ್ವಯಂಪರಿ ಜಪ್ತಿ ಶೂನ್ಯಾತ್ಮ. ಅವೆಲ್ಲ ಏನು ತನ್ನನ್ನು ತಿಳಿದಿಲ್ಲ, ಇನ್ನೊಂದು ತಿಳಿದಿಲ್ಲ. ಅದರಲ್ಲಿ ನೀನು ನಾನು ಅಂತ ತಿಳ್ಕೊತಿಯಲ್ಲೋ ಮೂಢ ಅಂತಾರೋ. ಅದಕ್ಕೆ ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಬಿಡಿಸಿ ಇನ್ನೂ ಒಳಗೆ ಹೋಗ್ತಾರ ಗುರುಗಳು. ಐ ಆಮ್ ನಾಟ್ ದ ಡಿಜನರೇಟಿಂಗ್ ಬಾಡಿ ವಿತ್ ಆತ್ಮ. ಆತ್ಮನೇ ನಾನು. ಹೂ ಎಮ್ ಐ ಅಂದ್ರೆ ನಾನು ಮತ್ತೆ ನನ್ನ ಬಿಟ್ಟು ಇನ್ನೊಂದು ಯಾವುದೂ ಇಲ್ಲ. ಈ ದೇಹಾದಿ ಇಂದ್ರಿಯಗಳ ಪ್ರಪಂಚ ಅಲ್ಲ, ಅಥವಾ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಲ್ಲ. ಆತ್ಮನೇ ನಾನಿದ್ದೇನೆ. ವಾಟ್ ಶುಡ್ ಯು ಡೂ ವಿತ್ ದ ಬಾಡಿ? ತಿತಿಕ್ಷವ ಭಾರತ. ಅಲ್ಲಿ ಒಂದು ಭಗವದ್ಗೀತೆ ಶ್ಲೋಕ ಹೇಳ್ತಾರೆ, ಅಲೋ ದ ಬಾಡಿ ಟು ಎಕ್ಸಿಸ್ಟ್ ಅಂಡ್ ಗೋ ಥ್ರೂ ಇಟ್ಸ್ ಓನ್ ಫೇಟ್. ಬಿಡೋದನ, ದೇಹ ಬಿಡು. ಪ್ರಾರಬ್ಧಕ್ಕನುಸಾರವಾಗಿ ಬಂದದ, ನಿನಗ ನಡಬರಕ ಬಂದದ. ಇಂದು ಇತ್ತನು ಇಲ್ಲ, ಮುಂದಿರ್ತದನು ಇಲ್ಲ. ಆದಿ ಅಂತ್ಯಗಳದಾವ ಅದಕ್ಕೆ. ಅದು ನೀ ಅಲ್ಲ. ಆ ದೇಹ ಬರೋದಕ್ಕಿಂತಲೂ ನೀ ಅದಿ. ದೇಹ ಇದ್ದಾಗೂ ನೀ ಅದಿ, ದೇಹ ನಂತರ ನಾಶ ನಂತರ ನೀ ಅದಿ. ಯಾವಾಗ್ಲೂ ಇರುವವ ನೀನು. ದೇಹಗಳು ಬಂದು ಹೋಗ್ತಿರ್ತಾವ. ಅಗಾಮಾಪೆಯೋ ಅನಿತ್ಯವೋ ಅಂತಾರೋ. ಅಗಾಮಾಪಿ ಅನಿತ್ಯ ಅದಾವು. ಲೆಟ್ ದೆಮ್ ಅಲೋ ದ ಬಾಡಿ. ನೀವು ದೇಹಕ್ಕೆ ಹೇಳ್ರಿ, ಎಕ್ಸಿಸ್ಟ್ ಅಂಡ್ ಗೋ ಥ್ರೂ ಇಟ್ಸ್ ಓನ್ ಫೇಟ್. ನಿನ್ನ ಏನು ಅನಿಬರ ಕಟ್ಕೊಂಡ್ ಮಂದಿ ಅಲ್ಲ, ಹೆಲ್ಮೆಟೇ ಇರ್ತೀಯಲ್ಲ, ಇರು. ಹೂ ಕಾಲಕ್ಕೆ ಹೋಗು. ನಿನ್ ಗೊಡವಿ ನನಗಿಲ್ಲ. That is why a Westerner made a beautiful statement. I love quoting that you are not a human being looking for spiritual experience, but you are a spiritual being temporarily having human experience. The humanness is incidental because of the material body. Minus the humanness, who are you? Who are us? We are none other than the spiritual being. ಇಲ್ಲೊಂದು ಯುಕ್ತಿ ಕೊಟ್ರೆ ಮತ್ತೊಂದು ಗುರುಗಳು, ಯಾವ್ದು ನೀ ಮನುಷ್ಯ ಅಂತ ಹೇಳ್ತಿಯಲ್ಲ, ನೀವೊಬ್ಬ ಅಲ್ಲ. ಇಂಥ ಹಲವಾರು ಮನುಷ್ಯಗಳು ಕೂಡ್ಕೊಂಡೊಂದು ಜನರೇಷನ್ ಆಗ್ಯದ, ಹ್ಯುಮ್ಯಾನಿಟಿ, ಮನುಷ್ಯ ಜನಾಂಗ ನಿರ್ಮಾಣ ಆಗ್ಯದ, ಒಂದು ಸಮಾಜದ. ಆದರೆ ಇಲ್ಲಿ ಎರಡು ವಸ್ತುಗಳನ್ನು ಗುರುತಿಸ್ರಿ. ಒಂದು ಮನುಷ್ಯ ಅದಾರ ಅಂದ್ಮೇಲೆ ಮನುಷ್ಯತ್ವದ, ಪಶುಗಳದಾವಂದ್ರೆ ಪಶುತ್ವದ, ಜಡಗಳದಾವಂದ್ರೆ ಜಡತ್ವದ. ಇಲ್ಲಿ ಗುರುತಿಸುವಂತದ್ದು ಬಹಳ ಮುಖ್ಯ. ಯಾವುದು? ಹ್ಯುಮ್ಯಾನಿಟಿ, ಮನುಷ್ಯತ್ವ. ಈ ದೇಹಗಳ ಮನುಷ್ಯತ್ವ ಅಲ್ಲ, ಒಳಗಿರ್ತಕ್ಕಂಥ ಮಾನವೀಯತೆಯ ಗುಣಗಳನ್ನು ಹೊಂದಿದಂತ ಸತ್ಯ, ನ್ಯಾಯ, ಅಹಿಂಸೆ, ತನ್ನಂತೆ ಪರರನ್ನ ಬಗೆಯುವಂತ ಯಾವ ಗುಣ ಅದಲ್ಲ, ಇವೆಲ್ಲವೂ ಮನುಷ್ಯತ್ವಕ್ಕೆ ನಾಂದಿ ಅದಾವು. ಆವಾಗ ಇದು ಇದ್ರೆ ಇದಕ್ಕೆ ಮನುಷ್ಯ ಅಂತಾರ. ಇಂಥವ್ರು ಎಲ್ಲಾರು ಇದ್ರ ಅದಕ್ಕೆ ಮನುಷ್ಯತ್ವ ಅಂತಾರ, ಮನುಕುಲ ಅಂತಾರ. ಆ ಮನುಷ್ಯತ್ವಕ್ಕೆ ಆಧಾರವಾದದ್ದು ಯಾವುದು? ದೇಹ ಅಲ್ಲ, ದೇಹದ ವ್ಯಕ್ತಿತ್ವ ಅಲ್ಲ. ಆ
ಸೂಕ್ಷ್ಮವಾಗಿ ಕೆಲವು ಮಾಹಿತಿಯನ್ನ ನಿರುಪಾಧಿಕವಾದಂತ ತತ್ವ, ಹಿಂದಿರುವಂತ ಅಗೋಚರವಾದಂತ ತತ್ವ ಅದೇ ಬ್ರಹ್ಮ ಅಂತ ತಿಳ್ಕೋಬೇಕು. ಯಾವುದನ್ನ ಕಣ್ಣಿನಿಂದ ಕಾಣ್ಲಿಕ್ಕೆ ಆಗುವುದಿಲ್ಲ, ವಿಷಯಗಳ ವಿಷಯಿ ಆಗೈತೋ ಅದು ಬ್ರಹ್ಮ. ವಿಷಯವಾದದ್ದು ಬ್ರಹ್ಮವಲ್ಲ, ಕಣ್ಣಿಗೆ ಕಾಣುವುದು ಬ್ರಹ್ಮ ಅಲ್ಲ. ಯಾವ ಕಣ್ಣಿನಿಂದ ಅದನ್ನು ಕಾಣ್ತೇವಲ್ಲ ಅದು ಬ್ರಹ್ಮ. ಕಣ್ಣಿನ ಕಣ್ಣು, ಆ ಕಣ್ಣು ಕೂಡ ವಿಷಯ ಅದ, ಅದು ಬ್ರಹ್ಮ ಅಲ್ಲ. ಮತ್ತ ಯಾವ ಇಂದ್ರಿಯ ಶಕ್ತಿಯಿಂದ ಕಣ್ಣು ಕಾಣ್ತೈತಲ್ಲೋ ಅದು ಬ್ರಹ್ಮವಲ್ಲ. ಇಂದ್ರಿಯಲ್ಲಿ ಶಕ್ತಿ ಅದ, ಏಕೆಂದ್ರೆ ಆ ಇಂದ್ರಿಯ ಕೂಡ ಮನುಷ್ಯಗೆ ವಿಷಯ ಅದ. ಇನ್ನು ಯಾವ ಮನುಷ್ಯನಿಂದ ಇಂದ್ರಿಯ ತಿಳಿತೇವಲ್ಲ ಅದು ಬ್ರಹ್ಮವಲ್ಲ. ಯಾಕೆ? ಮನಸ್ಸು ಕೂಡ ನಮ್ಮ ಚೈತನ್ಯಕ್ಕೆ ವಿಷಯ ಅದ. ಅಂತೂ ಯಾವ್ದು ಇದು ಅಂತ ಅರಿಯುವುದಕ್ಕೆ ವಿಷಯ ಆಗೈತಲ್ಲೋ ಅದು ಬ್ರಹ್ಮ ಅಲ್ವೇ ಅಲ್ಲ. ಅರ್ಥಾತ್ ಇದು ಬ್ರಹ್ಮವಲ್ಲ, ನೀತಿ ನೀತಿ ಅಂತ ಹೇಳ್ತಾರೆ. ಅಲ್ಲಿ ವಿಷಯವಾದದ್ದು ಏನದಲ್ಲ ಅದೆಲ್ಲವನ್ನ ಹೊರಗೆ ತಳ್ತಾ 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 ಒಳಗೆ ಸರಿತಾ ಬಂದ್ರ ಎಲ್ಲವನ್ನೂ ಅರಿಯುವಂತ ನಿತ್ಯ ವಿಷಯಿ ಅಂತಾರ. ಅದಕ್ಕೆ ನಿತ್ಯವಾದಂತ ವಿಷಯ ಯಾವುದೈತೋ ಅದೇ ಬ್ರಹ್ಮದ ನಿಜವಾದ ಸ್ವರೂಪ. ಆ ಚೈತನ್ಯ ಆಯ್ತಂತ ತಿಳ್ಕೊಂಡು ಎಲ್ಲವೂ ಬೆಳಗ್ತಾ ಇದೆ. ಸೂರ್ಯ ಚಂದ್ರಾದಿಗಳು ಕೂಡ ಆ ಸತ್ಯನ ಪಡ್ಕೊಂಡು ಬೆಳಗ್ತಾ ಇದೆ. ಇಡೀ ಜಗತ್ತು, ಇಡೀ ಪ್ರಪಂಚ, ಬ್ರಹ್ಮಾಂಡಗಳು, ಭೂನಾನಿಗಳು ಎಲ್ಲವೂ ಕೂಡ ಯಾವ ಸತ್ತ ಪಡ್ಕೊಂಡು ಬೆಳಗ್ತಾ ಇದಾವಲ್ಲ ಅದು ಬ್ರಹ್ಮ. ಅದು ಮನಸ್ಸಿಗೆ ನಿಲುಕದೇ ಇರುವಂತಹದ್ದು. ಮನಸ್ಸನ್ನು ಕೂಡ ತನ್ನ ಬೆಳಕಿನಿಂದ ಬೆಳಗ್ತದಲ್ಲ ಅದು ಆ ಆತ್ಮ, ಮನುಷ್ಯನ ಮನಸ್ಸಾದಂತ ಆತ್ಮವೇ ಬ್ರಹ್ಮ. ಉಳಿದ ಕಡೆ ಆ ಇಂದ್ರಿಯಾದಿಗಳಾಗಲಿ ಎಲ್ಲವೂ ಸೂರ್ಯ ಚಂದ್ರಾದಿಗಳಲ್ಲಿ ತಮ್ಮದೇ ಆದಂತ ಚೈತನ್ಯ ಇಲ್ಲ, ಅವು ಅರಿವಿಲ್ಲ, ಅವಕ್ಕೆ ಬೆಳಕಿಲ್ಲ. ಆದ್ರ ಆ ಯಾವ ಬೆಳಕನ್ನ ಪಡ್ಕೊಂಡು ಅವು ಬೆಳಗ್ತಾ ಇದೇವಲ್ಲ ಅದು ಆತ್ಮ, ಅದು ಬ್ರಹ್ಮ, ಅದು ಅರಿವಿನ ತಿರುಳು. ಈ ನಾವು ತಪ್ಪಾಗಿ ತಿಳ್ಕೊಂಡಿರುವಂತ ಅರಿವದಲ್ಲ. ಕಣ್ಣು ನೋಡ್ತದ, ಕಿವಿ ಕೇಳ್ತದ, ಇದು ಹೊರಗೆ ಸೋಪಾಧಿಕವಾದಂತ ಅರಿವು. ಅದೇ ಅರಿವನ್ನು ತಗೊಂಡು ನಿರುಪಾಧಿಕವಂತ ಅರಿವನ್ನು ತಗೊಂಡು ಇವೆಲ್ಲ ಬೆಳಗ್ತಾ ಇವಿ. ಶುದ್ಧ ಚೈತನ್ಯವಾದಂತ ಬ್ರಹ್ಮವೇ ಅದು. ಆದ್ರಿಂದ ಪ್ರತ್ಯೇಗಾತ್ಮ ಸ್ವರೂಪದಿಂದ ನಾವು ಇದೀವಿ ಅನ್ನೋದು ಕೂಡ ಉಪಚಾರ ಮಾತ್ರ. ವ್ಯಾಪಕವಾದಂತ ಅರಿವ ನಾವು ಘಟಾಕಾಶವೇ ಮಹಾಕಾಶ. ಆದ್ದರಿಂದ ಈ ಪ್ರಕಾರ ಯಾವಾಗ ನಿಶ್ಚಯ ಮಾಡ್ತೇವೋ ಅದಕ್ಕೆ ನಿಶ್ಚಯ ಮಾಡ್ಲಿಕ್ಕೆ ಬೇಕಾದಂತ ಬ್ರಹ್ಮ ಚೈತನ್ಯ ಕೂಡ ಅದು ನಾವೇ. ಈಗೇನ್ ನಾವು ನಿಶ್ಚಯ ಮಾಡ್ಯಾಕ ಅರಿವು ಕೊಟ್ಟದಲ್ಲ, ತಿಳುವಳಿಕೆ ಉಂಟು ಮಾಡ್ಲಿಕ್ಕೆ ಅದಕ್ಕೆ ಕಾರಣನು ಕೂಡ ಅದು ನಾವೇ. ನಮ್ಮಿಂದಲೇ ನಮ್ಮ ಸ್ವರೂಪವನ್ನ ತಿಳ್ಕೋಬೇಕು. ಸ್ವ ಅಧ್ಯಾಯ ಆತ್ಮ ಪ್ರಮದ, ಅದನ್ನು ನಾವೇ ಸ್ವಂತ ಆಲೋಚನೆ ಮಾಡಿ ತಿಳುವಳಿಕೆ ಮಾಡಿಕೊಂಡು ಅರಿವಿನ ಮೂಲಕ ಅದನ್ನು ಅರಿವಾಗಿ ತಿಳ್ಕೊಳ್ಳೋದು. ಯಶ ನಾಸ್ತಿ ಸ್ವಯಂ ಪ್ರಜ್ಞಾ ಅಂದ್ರೆ ನಮ್ಮ ಅರಿವಿನಿಂದಲೇ ನಾವು ಅಂತ ತಿಳ್ಕೋಬೇಕು. ಶಾಸ್ತ್ರಂ ಕರೋತಿ ಕಿಂ, ಶಾಸ್ತ್ರ ಹೇಳ್ತದ ಅರು ಸ್ವರೂಪ ನೀಡಿ ಅಂತ ತಿಳ್ಕೊಂಡು ಅದನ್ನ ಅರಿವಾಗಿ, ಅರಿವೇ ನಾವಾಗಿ, ವಿಷಯಿಯಾಗಿ, ದೃಕ್ಕಾಗಿ ತಿಳ್ಕೊಳ್ಳೋರು ಯಾರು? ನಾವೇ. ಅದನ್ನ ನಿಶ್ಚಯ ಮಾಡ್ಕೊಳ್ಳೋರು ಯಾರು? ನಾವು ನಿಶ್ಚಯ ಮಾಡಿಕೊಂಡಾಗ ಅದ್ರ ಅರು ನಮಗಾಗ್ತದ. ಆ ಅರು ಯಾವ್ದದ? ಅದು ನಾವೇ ಇದೀವಿ. ಬ್ರಹ್ಮ ಅಂತ ಹೊರಗೆ ಕರೆಯುವಂತ ಅರು ಬೇರೆ ಅಲ್ಲ. ತತ್ವಮಸಿ ತ್ವಂ ತದಸಿ, ಅದೇ ನೀವೇ ಅದು ಅನ್ನುವಂಥದ ಮಹಾವಾಕ್ಯ ಹೇಳ್ತಾವ. ಮಹಾವಾಕ್ಯಗಳು ಹೇಳುವುದೇನು? ಅದುವೇ ನಾನು ಅಂತ ಹೇಳ್ತಾವು. ಎಲ್ಲ ಮುಖ ಆ ಕಡೆನದಾವು. ಇಲ್ಲಿ ಒಂದು ಉದಾಹರಣೆ ಕೊಟ್ರ ಗುರುಗಳು, ಮಾನವೀಯತೆ ಅಂದ್ರೆ ನಮ್ಮಲ್ಲಿ ಇರ್ತಬೇಕಂತ ಮಾನವೀಯತೆ ಅದ ಅಂತೇಳಿ ಮನುಷ್ಯರ ಅಂತೀವಿ. ಆದ್ರ ಇಲ್ಲಿ ಎರಡು ಭಾಗ ಮಾಡ್ರಿ. ಒಂದು ಮಟೀರಿಯಲಿಟಿಕ್ ಬಾಡಿ, ಒಂದು ದೇಹ ಅದ, ಇನ್ನೊಂದು ದೇಹಿ ಅದಾನ. ಒಂದು ದೇಹ, ಒಂದು ದೇಹಿ. ಆ ದೇಹಿ ಏನದಾನ? ಮಾನವೀಯತೆಯ ಲಕ್ಷಣವನ್ನ ಸೂಚನೆ ಮಾಡ್ತಾನವ. ತನ ದೇಹ ತನ ಅಲ್ಲ, ಅದು 25 ತತ್ವಾತ್ಮಕವಾದ ಜಡ ಶರೀರ. ಚೇತನವಾದದ್ದು ತನ, ಅರಿಯುವಂತದ್ದು ಮಾನವೀಯ ತನ. ಮಾನವ ಈ ದೇಹ ಅಂತ ತಿಳ್ಕೊಡ್ರಿ, ತನ ಏನದಲ್ಲ ಮಾನವೀಯತೆ ಅಂತ ತಿಳ್ಕೊಡ್ರಿ. ಮಾನವ ಅನ್ನುವಂತ ಈ ದೇಹವನ್ನು ತೆಗಿರಿ, ಅಲ್ಲಿ ಏನದ ತನ ಅಟ್ಟ ಉಳಿತದ. ತನ ಅಂದ್ರೆ ಅದ ಆತ್ಮತತ್ವ. ಎಲ್ಲದ್ರಲ್ಲದ ನೋಡುವ ತನ, ಕೇಳುವ ತನ. ಈ ತನ ಅನ್ನೋದು ಎಲ್ಲಾ ಕಡೆ ಅನ್ವಯಿಸ್ಕೊರಿ, ಒಂದೇ ಕಡೆ ಅಲ್ಲ.
ಅವ್ರು ಉದಾಹರಣೆ ಕೊಟ್ರು ಗುರುಗಳು. ತನ, ನೋಡುವತನ, ಮಾಡುವತನ, ಕೇಳುವತನ, ಉಣ್ಣುವತನ, ಎಲ್ಲಾ ಕ್ರಿಯೆಗಳಿಗೆ ಆಧಾರ ತನ. ತನ ಅಂದ್ರೆ ಆತ್ಮತತ್ವ, ಅವುಗಳಿಗೆ ಒದಗಿಸಿದಂತ ಅವ್ಯಕ್ತ ಚೇತನ. ವಿ ಆರ್ ನನ್ ಅದರ್ ದನ್ ದಟ್ ಸ್ಪಿರಿಚುವಲ್ ಬಾಡಿ. ಅವಾಗ ಹಂಗ ತಿಳ್ಕೊಂಡಿವಿ ಅಂದ್ರ ಆ ಅಧ್ಯಾತ್ಮ ತತ್ವ ನಾವೇ ಇದೀವಿ ಅಂತ ಗುರುತಿಸಕ್ ಬರ್ತದ. ಸೊ ಕ ದೇವ ಇಸ್ ದ ಕ್ವಶನ್. ಅಂದ್ರೆ ದೇವ ಎಲ್ಲಿದ ಅಂತ ಹೊರಗೆ ಕೇಳಾಕತ್ತೀರಲ್ಲ, ಹಂಗಲ್ಲ, ತನ ಅದನ್ನ ಗುರುತಿಸ್ರಿ, ಅದು ದೇವ. ನೋಡಿ ಗುರುಗಳು ಎಷ್ಟು ಚಂದ ಹೇಳ್ತಾರೆ. ಅನ್ಯ ದೇವ ತದ್ದೇವಿದಿತ ಅಥೋ ಅವಿದಾದಾದತಿ ಅವಿದಾದಾದಿ ಈಜೆ ಮಹಾವಾಕ್ಯಂ. ಇದು ಒಂದು ಮಹಾವಾಕ್ಯ. ಯಾವುದರಿಂದ ನೀನು ನೋಡಲ್ಪಡ್ತೀವೋ, ನೋಡ್ತೀವೋ, ಯಾವುದರಿಂದ ಅರಿತೀಯೋ ಅದೇ ಅರಿವು ಸ್ವರೂಪಣೀಯದಿ ಅಂತ. ಅಂಡ್ ಇನ್ ದ ಲೇಟರ್ ಮಂತ್ರ ಆಲ್ಸೋ ಮಹಾವಾಕ್ಯಂ ಈಸ್ ಗಿವನ್. ಮುಂದೆಲ್ಲಾ ಮಂತ್ರಗಳು ಕೊಟ್ಟಾರ, ಅದೆಲ್ಲ ಮಹಾವಾಕ್ಯಗಳ ಉಪದೇಶನ ಅದ್ರೊಳಗೆ ಅದ. ಐ ಆಮ್ ನಾಟ್ ಎ ಸಿಂಪಲ್ ದೇವ ಆರ್ ಆತ್ಮ, ಐ ಹ್ಯಾಪನ್ ಟು ಎ ಬ್ರಹ್ಮ ಇಟ್ ಸೆಲ್ಫ್. ಅದ ಒಳಗಿನ ಬ್ರಹ್ಮ ಅಂದ್ರ ಒಳಗಿನ ಬ್ರಹ್ಮನ, ಒಳಗಿನ ಆತ್ಮನ ಬ್ರಹ್ಮದಾನ, ಒಳಗಿನ ಆಕಾಶ ಹೊರಗಿನ ಆಕಾಶ ಅದ. ಹಾ ಆಯ್ತಾಯ್ತು, ಹೇಳ್ತಂತ ಹೇಳ್ರಿ ಅವ್ರಿಗೆ. ಪೇಜ್ ನಂಬರ್ 209 ಸರ, 209. ಸೊ ಕ ದೇವ ಇಸ್ ದ ಕ್ವಶನ್. 209 ಲಾಸ್ಟ್ ಪ್ಯಾರ. ಸೊ ಕ ದೇವ ಇಸ್ ದ ಕ್ವಶನ್. ಅದೊಂದಿಟ್ಟು ಕಠಿಣ ಅದ, ಹೇಳ್ರಿ, ಬಹಳ ಒಳ್ಳೇದಾಯ್ತು. ಬಂಗಾರ. I am not a simple Deva or Atma, I happen to be Brahman itself, which is not only all-pervading, but which also happens to be what? Brahman means Jagat Srishti Sthiti Laya Karanam. ಅಂತಾರೆ. ನಾನು ಸಾಮಾನ್ಯ ದೇವ ಅಥವಾ ಸಾಮಾನ್ಯ ಆತ್ಮ ಅಲ್ಲ, ನಾನು ಬ್ರಹ್ಮನೇ ಇದ್ದೇನೆ, ನಾನು ವ್ಯಾಪಕ ಚೈತನ್ಯ ಇದ್ದೇನೆ. ಮತ್ತೇನಿದೆ ಅಂತಂದ್ರ ಸೃಷ್ಟಿ, ಜಗತ್ತ ಸೃಷ್ಟಿ ಸ್ಥಿತಿ ಲಯ ಕಾರಣ ನಾನು ಅದನಿ ಅಂತ ಉಪನಿಷತ್ ಪ್ರಕಾರ ಜಗತ್ ಸೃಷ್ಟಿ ಸ್ಥಿತಿ ಲಯ ಕಾರಣ ಭಗವಂತ ಅಂತ ಹೇಳ್ತೇವಲ್ಲ. ಈಗ ತತ್ವಮಸಿ ತ್ವಮತದರ್ಶಿ ಅನ್ನುವಂತ ಮಹಾವಾಕ್ಯ ಅನ್ಯತ್ ಏವ ತದ್ ವಿದಿತಾತ್ ಅತ ಅವಿದಿತಾತ್ ಅದಿ ಅನ್ನುವಂತ ಶ್ಲೋಕದಿಂದ ಮಹಾವಾಕ್ಯ ಉಪದೇಶ ಆದ ನಂತರ, ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ಕಾರಣ ಯಾರು ಅಂದ್ರ ನಮ್ಮೆಲ್ಲರ ಆತ್ಮಸ್ವರೂಪ. ಅಕಾರ್ಡಿಂಗ್ ಟು ಉಪನಿಷತ್ ಇಟ್ ಇಸ್ ನಾಟ್ ಎ ಜೋಕ್. ಇದು ಉಪನಿಷತ್ತಿನ ಪ್ರಕಾರ ಇದು ಒಂದು ಹಾಸ್ಯ ಅಲ್ಲ. ನೀವು ಜಗತ್ತಿನ ಮಂದಿ ಮುಂದೆ ನಾನು ಸೃಷ್ಟಿ ಸ್ಥಿತಿ ಲಯ ಕಾರಣ ಅಂತ ಹೇಳ್ತೀವಿ ಅಂದ್ರೆ ನಗಬಹುದು ಮಂದಿ. ಹುಚ್ಚ ಬರ ಶಣೆ ಇದ್ದವ, ಯಾವಾಗ ಸಿದ್ಧಾಮಠಕ್ಕೆ ಹೊಂಟ ಅವಾಗ ಸೃಷ್ಟಿ ಸ್ಥಿತಿ ಲಯ ಕಾರಣ ನಾನು ಅನ್ಕೊಂತ ಹೊಂಟ ಬಿಟ್ಟಾನ ಅಂತಾರ ಮಂದಿ. ಅದಕ್ಕೆ ಮಂದಿ ಮುಂದೆ ಹೇಳಕ್ ಹೋಗ್ಬೇಡ್ರಿ. ವೇದಾಂತದ ಪ್ರಕಾರ ಸೃಷ್ಟಿ ಸ್ಥಿತಿ ಲಯ ಕಾರಣ ಆ ಆತ್ಮನೇ, ಆ ಆತ್ಮ ನಾನೇ ಇದ್ದೇನೆ ಅಪರೋಕ್ಷವಾಗಿ ಅಂತ ತಿಳ್ಕೊಡ್ರಿ ಅಂತಾರು. ಐ ಆಮ್ ನಾಟ್ ಎ ಹ್ಯೂಮನ್ ಬೀಯಿಂಗ್ ಇನ್ ದ ವರ್ಲ್ಡ್. ಅಂದ್ರೆ ಈಗ ಜ್ಞಾನೋದಯ ಆದ ನಂತರ ನನ್ನ ದೃಷ್ಟಿಕೋನ ಬದಲಾವಣೆ ಆಯ್ತು. ಏನು ಮೊದಲೇನಿತ್ತು, ಈ ಜಗತ್ತು ಅನ್ನೋದದ, ಈ ಜಗತ್ತಿನೊಳಗ ನಾನು ಮಾನವ ಜೀವಿ ಅನ್ನುವಂಥದ್ದು ಇತ್ತು ಮೊದಲು. ಈಗ ಏನಾಯ್ತು, ನಾನೊಬ್ಬ ಆಧ್ಯಾತ್ಮಿಕ ಜೀವಿ, ನನ್ನಲ್ಲಿ ಈ ಜಗತ್ತು ಇದೆ. ಇಷ್ಟು ಪರಿವರ್ತನೆ ಆಗ್ಬೇಕು ನೋಡ್ರಿ. ನಾನು ವ್ಯಾಪಕ ಚೈತನ್ಯ ಇದ್ದೇನೆ, ಜಗದಗಲ ಮುಗಿಲಗಲ ಇದ್ದೇನೆ. ನನ್ನ ಕಣ್ಣ ಎದುರಿಗೆ ಈ ಸೂರ್ಯ ಚಂದ್ರಾದಿ ಗ್ರಹಗಳು ಗೋಲುಗಳು ತಿರುಗ್ತಾ ಇದ್ದಾವ ಅನ್ನುವಷ್ಟು ದೊಡ್ಡವ್ರು ನಾವು ಆಗ್ಬೇಕು. ಇವೆಲ್ಲ ಆಕಾಶಕಾಯಿಗಳು ನನ್ನ ಸಾನ್ನಿಧ್ಯದಲ್ಲಿ ಇವೆಲ್ಲ ತಮ್ಮ ಕೆಲಸವನ್ನ ಮಾಡ್ತಾ ಇದ್ದಾವ, ಅವು ತಿರುಗ್ತಾ ಇದ್ದಾವ. ಸೂರ್ಯ ಚಂದ್ರ ಗ್ರಹಾದಿಗಳು ಆಕಾಶದಲ್ಲಿ ತಿರುಗ್ತಾ ಇದ್ದಾವ. ಅವೆಲ್ಲದಕ್ಕಿಂತ ವ್ಯಾಪಕ ನಾ ಅದೇನಿ. ಈ ಶರೀರದಷ್ಟ ವ್ಯಾಪಕ ನಾ ಇಲ್ಲ. ನಾ ಜಗದಗಲ ಮುಗಿಲಗಲ ಅದೇನಿ ಅನ್ನುವಂತ ಸ್ವರೂಪವನ್ನ ಗುರುತಿಸ್ರಿ ಅಂತಾರ. ಆತ್ಮವನ್ನ ಗುರುತಿಸ್ರಿ, ಈ ರೀತಿಯಿಂದ ವ್ಯಾಪಕ ತತ್ವವನ್ನ ಗುರುತಿಸ್ರಿ ಅಂತ ಸ್ವಾಮೀಜಿ. ಅಟ್ ಲೀಸ್ಟ್, so I am not a human being in the world, I am a spiritual being in whom the entire world along with the time and space exists. ದೇಶ ಕಾಲಗಳು ನನ್ನಲ್ಲಿ ಕಲ್ಪಿತದ ಅನ್ಬೇಕು. ಮೊದಲ ದೇಶ ಕಾಲಗಳು ಆತ್ಮನಲ್ಲಿ ಕಲ್ಪಿತ ಅಂತಿದ್ವಿ. ಈಗ ಜ್ಞಾನೋತ್ತರವಾಗಿ ಏನ್ ಅನ್ಬೇಕು ಅಂತಂದ್ರೆ, ದೇಶ ಕಾಲಗಳು ಕೂಡ ಈ ಜಗತ್ತು ನನ್ನಲ್ಲಿ ಕಲ್ಪಿತದ. ನಾನು ವ್ಯಾಪಕ ಚೈತನ್ಯ ಅದೇನಿ, ನಾನು ನಿರಾಕಾರ ನಿರ್ಗುಣ ಅದೇನಿ.
ನಾನು ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಇದ್ದೇನೆ ಅನ್ನುವಂಥದ್ದು ಆ ಪ್ಲಾಟ್ಫಾರ್ಮ್ ಬದಲಿ ಆಗ್ಬೇಕು. ಮೊದಲ ದೇಹದಲ್ಲಿ ನಾನು ಅನ್ನೋದಿತ್ತು, ಈಗ ವ್ಯಾಪಕ ಚೇತನದಲ್ಲಿ ಆ ನಾನು ಅನ್ನುವಂಥದ್ದು ಶಿಫ್ಟ್ ಆಗ್ಬೇಕು. ಚೇಂಜ್ ಆಫ್ ವಿಷನ್ ಈಸ್ ಜ್ಞಾನಂ. ನಮ್ಮ ದೃಷ್ಟಿಕೋನ ಬದಲಾವಣೆ ಮಾಡ್ಕೊಳ್ಳೋದೇ ಜ್ಞಾನ. Later Upanishads we are going to say that ಮೈಯೇವ ಸಕಲಂ ಜಾತಂ ಮಹಿ ಸರ್ವಂ ಪ್ರತಿಷ್ಠಿತಂ. ಇನ್ನು ಮುಂದಿನ ಉಪನಿಷತ್ತುಗಳನ್ನ ಅಭ್ಯಾಸ ಮಾಡಿದಾಗ ನಾವ್ ಏನ ಹೇಳೋರದೇವಿ ಅಂದ್ರ, ನನ್ನಲ್ಲಿ ಈ ಜಗತ್ತು ಕಲ್ಪಿತದ, ಮತ್ತ ನಾನು ಈ ಜಗತ್ತಿಗೆ ಆಧಾರವಾಗಿದ್ದೇನೆ, ಅಧಿಷ್ಠಾನನ ಇದ್ದೇನೆ ಅನ್ನುವಂಥದ್ದು ಮುಂದಿನ ಉಪನಿಷತ್ತುಗಳಲ್ಲಿ ನಾವು ಇದನ್ನ ಡೆವಲಪ್ಮೆಂಟ್ ಮಾಡ್ತೇವೆ ಅಂತಾರಪ್ಪ ಅವ್ರು. ಈ ರೀತಿ ನಮ್ಮ ಜ್ಞಾನ ವೃದ್ಧಿ ಆಗ್ತದೆ ಅಂತ. ದಿಸ್ ಈಸ್ ಕಾಲ್ಡ್ ಲಿಬರೇಷನ್ ವಿಜಡಮ್, ಲಿಬರೇಟಿಂಗ್ ವಿಜಡಮ್. ಇದಕ್ಕೆ ಏನಂತಾರಂದ್ರ ಆ ಮುಕ್ತ ಸ್ವರೂಪವನ್ನ ತೋರಿಸಿಕೊಡುವಂತ ಜ್ಞಾನ ಸ್ವರೂಪ ಅಂತಾರ. Only through this wisdom you can get over the fear of mortality. Only through this wisdom, ಈ ಒಂದು ಜ್ಞಾನದಿಂದ ಮಾತ್ರ ನಿಮಗ ಮೋಕ್ಷ ಸಿಗ್ಲಿಕ್ಕೆ ಸಾಧ್ಯ ಅದ. ಮತ್ತೆ ಏಕಾದಶಿ, ಕೈಲಾಸ ಏಕಾದಶಿ ಅಂತ ತಿಳ್ಕೊಂಡು ನಿನ್ನೆ ತಿರುಪತಿ ಒಳಗ ಒಂದು 6 ಮಂದಿ ಹೋದ್ರಲ್ಲ, ಶಿವ ಶಿವ ಅಂದ್ರಲ್ಲ, ಅವ್ರಿಗೆ ಕೈಲಾಸ ವೈಕುಂಠ ಪ್ರಾಪ್ತಿ ಆಗಲಿಲ್ಲವೇ? ವಿಚಾರ ಮಾಡಿ. ನಿಜವಾದ ಕೈಲಾಸ ವೈಕುಂಠ ಎಲ್ಲದ? ನಿಜವಾದ ವೈಕುಂಠ ಎಲ್ಲದ? ನಾವ್ ಎಲ್ಲಿ ಹುಡುಕಾಗತ್ತೀವಿ? ವಿಚಾರ ಮಾಡ್ರಿ. ಹೊರಗೆ ಹುಡುಕಾಗತ್ತೀವಿ ಆತ್ಮೀಯರೇ. ನೂಕುನುಗ್ಗಡದಲ್ಲಿ 6 ಮಂದಿ ಪ್ರಾಣ ತೆತ್ತರು ನಿನ್ನೆ ತಿರುಪತಿಯಲ್ಲಿ. ಹುಬ್ಬಳ್ಳಿಯೊಳಗೆ ಒಂದು ತಿರುಪತಿ ಅದ. ಆ ಗುಡ್ಡದ ಮೇಲೆ ದೃಪಗಂಗ ಬೆಟ್ಟದ ಮೇಲೆ ದೇವಸ್ಥಾನ ಇದೆ, ವೆಂಕಟೇಶ್ವರ ದೇವಸ್ಥಾನ. ನಾವು ನಮ್ಮ ಮನೆಯವ್ರ ಸಂಗಡ ಎಲ್ಲಾರು ಕುಡ್ಕೊಂಡು ಹೋಗಿ ದರ್ಶನ ತಗೊಂಡು ಬಂದ್ವಿ. ಹೋಗಬಾರ್ದು ಅಂತಲ್ಲ, ಹೋಗಬೇಕು. ಆದ್ರೆ ಯಾವ ಭಾವ ಇರಬೇಕು? ವ್ಯಾಪಕವಾದ ಚೇತನವನ್ನ ಅಲ್ಲಿ ಕಾಣ್ತೇನೆ ಅನ್ನುವಂತ ಭಾವದಿಂದ ಹೋಗ್ಬೇಕು. ಒಂದು. ಎರಡನೇದೇನದ, ಇದು ಏನು ಹೊರಗೈತಿ ಇದು ಹೊರಗಿಂದ ಏನು ವೈಕುಂಠ ಏಕಾದಶಿ ಐತಿ, ಇದು ಹೊರಗಿಂದ ಆಚರಣೆ ಮಾಡಬಾರ್ದು, ಒಳಗಿಂದ ವೈಕುಂಠ ಏಕಾದಶಿ ಆಚರಣೆ ಮಾಡ್ರಿ. ಕಾರ್ತಿಕ ಎಲ್ಲಿ ಹಚ್ಬೇಕು? ಕಾರ್ತಿಕ ಮೊನ್ನೆ ಕಾರ್ತಿಕ ಮಾಡಿದೀವಲ್ಲ, ಹೊರಗೆ ದೀಪ ಹಚ್ಬೇಕು, ಒಳಗೆ ದೀಪ ಹಚ್ಬೇಕು. ಪಣತಿ ತಗೊಂಡು 100 ಪಣತಿನ ಹಚ್ಕೊಂತ ಹೋಗ್ತಾರ ರೋಡ್ ಮೇಲೆ. ಒಳಗ್ ಹಚ್ಕೋ ಅಂತ ಶಾಸ್ತ್ರ ಹೇಳ್ತದ. ಒಳಗ್ ಹಚ್ಕೋರಿ. ಎಲ್ಲಿ ಕತ್ಲದ ಅಲ್ಲಿ ಹಚ್ಕೋರಿ. ಎಲ್ಲಿ ಕತ್ಲದ? ಆತ್ಮ ಅಜ್ಞಾನ ಎಲ್ಲದ? ನಮ್ ಒಳಗದ, ಅಂತಃಕರಣದೊಳಗದ, ಅಲ್ಲಿ ಬೆಳಕ್ ಹಚ್ಕೋರಿ ಅಂತ ಅವ್ರು ಹೇಳ್ಯಾರ. ಅದ್ರಲ್ಲಿ ಬಿಡ್ತಾರ, ಹೊರಗೆ ಬೆಳಕ್ ಹಚ್ಚಾಗತ್ತಾರ. ನಾವು 1 kg ಎಣ್ಣೆ ತಗೊಂಡು ಬಂದು ಕಾರ್ತಿಕ ಮಾಡಿದ್ವಿ ಒಬ್ರು. ನಾವು 5 kg ದೀಪ, ಪ್ರತಿ ವರ್ಷ 5 kg ಎಣ್ಣೆ ತಂದು ಕಾರ್ತಿಕ. ಅಲ್ಲಪ್ಪ, ಕಾರ್ತಿಕ ಎಲ್ಲಿ ಹಚ್ಕೋಬೇಕು ಮರಾಯ ಅಂತಾರ? ಹೇಳ ಹೊರಗಿನ ಕಾರ್ತಿಕ ಸಾಕು. 60 70 ಕಾರ್ತಿಕ ಅದು, 80 ಅದು. ಒಳಗಿನ ಕಾರ್ತಿಕ ಒಮ್ಮೆ ಹಚ್ಚು ಸಾಕು. ಹಚ್ಚುದು ಬೇಕಾಗಿಲ್ಲ, ಲೈಟ್ ಅದು, ಅದನ್ನ ಗುರ್ತಿಸು, ಜ್ಞಾನದಿಂದ ಗುರ್ತಿಸು. Only through this wisdom you can get over the fear of mortality. ಮರಣ ಭಯದಿಂದ ಪಾರಾಗಬೇಕು, ಮುಕ್ತರಾಗಬೇಕು ಅಂದ್ರ ಇದೇ ಒಂದು ದಾರಿ. ಜ್ಞಾನಾದೇವತು ಕೈವಲ್ಯಂ ನ ವಿದ್ಯತೆ ಅನ್ಯ ಪಂಥಃ. ಬೇರೆ ದಾರಿ ಇಲ್ಲ. ಇಲ್ರಿ ಶಾರ್ಟ್ಕಟ್ ಒಂದ್ ದಾರಿ ಇಲ್ಲ, ಶಾರ್ಟ್ಕಟ್ ಇಲ್ಲ, ಲಾಂಗ್ ಕಟ್ ಇಲ್ಲ, ಬೇರೆ ದಾರಿನೇ ಇಲ್ಲ. ಇದು ಬ್ರಹ್ಮ ಅಂತ ತಿಳ್ಕೊಂಡು ಈ ಬ್ರಹ್ಮದಿಂದ ಮುಕ್ತರಾಗಿ ಜ್ಞಾನಕ್ಕೆ ಬಂದು ಜ್ಞಾನದಿಂದ ನಿಶ್ಚಯ ಮಾಡೋದೇ ಮುಕ್ತರಾಗುವಂತ ದಾರಿ ಹೊರತು ಇದನ್ನ ಬಿಟ್ಟು ಬೇರೆ ದಾರಿ ಇಲ್ಲ. ಜ್ಞಾನಾತ್ ಏವತ್ತು ಕೈವಲ್ಯಂ, ಕೈವಲ್ಯಕ್ಕೆ ಇದೆ ಒಂದೇ ದಾರಿ. ಬೇರೆ ದಾರಿ ಇಲ್ಲ. ಭಕ್ತಿ ಮಾರ್ಗ ಇಲ್ಲೇನ್ರಿ? ಪತಂಜಲಿ ಯೋಗ ಇಲ್ಲೇನ್ರಿ?
ಕುಂಡಲಿನಿ ಜಾಗೃತಿಯಿಂದ ಆಗೋದಿಲ್ಲ ಏನ್ರಿ? ಹಠಯೋಗದ ಲಯಯೋಗ, ಶಿವಯೋಗ, ಆಗೋದಿಲ್ಲ ಏನ್ರಿ? ಏನ್ ಹೇಳ್ಬೇಕ್ರಿ ಉತ್ತರ ಅದಕ್ಕ? ಅಂತಃಕರಣ ಏಕಾಗ್ರ ಆಗ್ತದ, ಜ್ಞಾನದಿಂದನ ಮೋಕ್ಷ ಆಗ್ತದ ಅನ್ಬೇಕು. ಅವೆಲ್ಲ ಜ್ಞಾನಕ್ಕೆ ಬರಾಕ ದಾರಿ, ಇಲ್ಲಿ ಬಂದ್ಮ್ಯಾಗ ಒಂದ ದಾರಿ, ಇಲ್ಲಿ ಬರಾಕ ಹಲವಾರು ದಾರಿ. ಜ್ಞಾನದಿಂದರ ಬರ್ರಿ, ಭಕ್ತಿಯಿಂದರ ಬರ್ರಿ, ವೈರಾಗ್ಯದಿಂದರ ಬರ್ರಿ, ಹಠಯೋಗದಿಂದರ ಬರ್ರಿ, ಲಯಯೋಗದಿಂದ ಬರ್ರಿ, ರಾಜಯೋಗದಿಂದರ ಬರ್ರಿ, ಶಿವಯೋಗದಿಂದ ಬರ್ರಿ, ಯಾವುದರ ಯೋಗದಿಂದ ಅಂತಃಕರಣ ಶುದ್ಧಿ ಮಾಡ್ಕೊಂಡು ಏಕಾಗ್ರ ಮಾಡ್ಕೊಂಡು ಬರ್ರಿ. ಇಲ್ಲಿ ಬಂದ ಮ್ಯಾಗ ಜ್ಞಾನಾದೇವತು ಕೈವಲ್ಯಂ ತಿಳ್ಕೊಳ್ರಿ. ಇಲ್ಲಿ ಬಂದ ಮ್ಯಾಗ ಮತ್ತ ಎಲ್ಲಾ ದಾರಿ ಅದಾವ ಅಂತ ಕುಂಡ್ರಬೇಡ್ರಿ. This is the only way ಅಂತ. This is the only way. This wisdom you can get over the fear of mortality. ಮರಣ ಭಯವನ್ನು ಕಳ್ಕೋಬೇಕಂದ್ರೆ ಇದು ಒಂದೇ ದಾರಿ, ಮೋಕ್ಷವನ್ನು ಹೊಂದಬೇಕು ಅಂದ್ರೆ ಇದು ಒಂದೇ ದಾರಿ. 2 fundamental fears are there. ಮನುಷ್ಯ ಹೆದರುದು ಮೂಲಭೂತವಾಗಿ 2 ವಸ್ತುಗಳಿಗಂತ. ಯಾವ್ಯಾವ್ರಿ ಅವು 2 ಅಂದ್ರೆ, ಒಂದು ಫಿಯರ್ ಆಫ್ ಮಾರ್ಟಾಲಿಟಿ, ಒಂದು ಫಿಯರ್ ಆಫ್ ರೀಬರ್ತ್. ನಾನು ಸಾಯ್ತೀನಲ್ಲಪ್ಪ, ಒಂದು ದಿವಸ ಜಗತ್ನಾಗ ಇಲ್ದಂಗ ಹಾಕಿನಲ್ಲ ಅನ್ನುವಂತ ಒಂದ್ ಹೆದರಿಕೆ, ಆ ತಾಯಿ ಹೊಟ್ಟೆಯಾಗ ಮತ್ತೆ ಹುಟ್ಟಬೇಕು, 9 ತಿಂಗಳ ಕಳ್ಳ ಕುಂತಂಗ್ ಕುಂಡಿರ್ಬೇಕಲ್ಲ ಅನ್ನುವಂತ ಹೆದರಿಕೆ, 2 ಹೆದರಿಕೆ ಅಂತ. Initially we are afraid of mortality, but thereafter facing so many body problems because a young body is welcome, it is an asset ಅಂತಾರಪ್ಪವರು. ಅಲ್ರಿ, 30 ವರ್ಷದ ಶರೀರ ಎಷ್ಟು ಚಂದದಲ್ರಿ, ಯಾವ ತೊಂದ್ರೆನೂ ಇಲ್ಲ. ಅದು ಒಂದು ಆಸ್ತಿ. ಒಳ್ಳೆಯ ಆರೋಗ್ಯ, ಒಳ್ಳೆಯ ಶರೀರ, ಅದು ಒಂದು ಆಸ್ತಿ ಅಂತ ಕನ್ಸಿಡರ್ ಮಾಡಿವಲ್ಲ ನಾವು. It is an asset, but as we grow old, the very asset body becomes a liability. ಅದು ಏನ ಆಸ್ತಿ ಅಂತ ತಿಳ್ಕೊಂಡೇವಿ, ಅದು ನಮ್ಗೇನಾಗ್ತದ, ಅದು ಋಣಭಾರ ಆಗ್ತದ, ಲಯಬಿಲಿಟಿ ಆಗ್ತದ ಅಂತ. ಸೊ ಇನಿಷಿಯಲಿ we love the body, but later we hate the body. ಮೊದಲ ಆರೋಗ್ಯವಂತಿದ್ದಾಗ, ಯಂಗ್ಸ್ಟರ್ ಇದ್ದಾಗ, ವಯಸ್ಕನಾಗಿದ್ದಾಗ ನಾವು ಶರೀರವನ್ನು ಪ್ರೀತಿಸ್ತೇವೆ, ಶರೀರಕ್ಕೆ ಅಲಂಕಾರ ಮಾಡ್ತೇವೆ, ಶರೀರವೇ ನಾನು ಅಂತ ತಾದಾತ್ಮ್ಯ ಭಾವವನ್ನು ಹೊಂದೇವಿ. ಆದ್ರೆ ವಯಸ್ಸಾದಂಗ ಗೊತ್ತಾಗ್ತದ, we hate the body. ಎಷ್ಟು ನೋವದಪ್ಪ ಈ ಶರೀರದಾಗ, ಎಷ್ಟು ಜಾಯಿಂಟ್ ಅದಾವ, ಎಷ್ಟು ನೋಯ್ತಾ ಇದ್ದಾವ. ಯಾವ್ದೋ ಒಂದು ಕಾಯಿಲೆ ಆಯ್ತು, ಅವಾಗ ಎಷ್ಟು ನೋವದ, 1000 ಚೇಳು ಕಡ್ದಷ್ಟು ನೋವಾಗ್ತದ. ಭಯಾನಕ ರೋಗಗಳು, ಕ್ಯಾನ್ಸರ್. Since old people hate the body, their prayer is what? ವಯಸ್ಸಾದಂತವ್ರು, ಮುದುಕರು, ಆ ಶರೀರ ಯಾವಾಗರ ಇದು ಹೋಗ್ತದಪ್ಪ ಅಂತಾರ. ಅವ್ರ ಪ್ರಾರ್ಥನೆ ಏನಂದ್ರ, ದಿಸ್ ಮಸ್ಟ್ ಬಿ ದ ಲಾಸ್ಟ್ ಬಾಡಿ. ಯಪ್ಪ ಭಗವಂತ ಇದನ್ನ ಲಾಸ್ಟ್ ಮಾಡ್ಬಿಡು, ಕೊನೆಯದ್ ಮಾಡ್ಬಿಡು. ಇನ್ನು ತಾನು ಹುಟ್ಟಾಕೂ ವಲ್ಯ, ಇನ್ನು ಸಾಯಕ್ಕೂ ವಲ್ಯ. ಆದ್ರೆ ಇವಾಗ ಮಾತ್ರ ನನಗೆ ಇರೋದು ಬೇಕು, ಶರೀರ ಇಲ್ಲದನ ನಿನ್ ಕೂಡ ನಾ ಒಂದಾಗಿರ್ಬೇಕು ಆನಂದದಿಂದ ಅಂತಾನ. ಮೋಕ್ಷ ಅನ್ನೋದು ಗೊತ್ತಿದ್ದವ್ರಿಗೆ ಇದು ಗೊತ್ತೇ ಆಗೋದಿಲ್ಲ. ಅವು ಆ ಹರಿದಾಗ ಇದ್ದಾಗ ನಾ ಮುದುಕ ಹಾಕಿನ ಅನ್ನೋದು ಗೊತ್ತಿಲ್ಲ, ಮುದುಕ ಆದಾಗ ನಾ ಹರಿದಾಗ ಹಿಂಗಿದ್ದೆ ಅನ್ಕೋತ ಹೋಗೋದು ಅಷ್ಟ ಗೊತ್ತದ. This must be the last body. Bhagavan. So the fear of death and fear of rebirth, these 2 are samsara. ಅಂತಾರಪ್ಪ, ಈ ಏನದ ಸಾವಿನ ಭಯ ಮತ್ತೆ ಹುಟ್ಟಿನ ಭಯ, ಈ ಮತ್ತೆ ಹುಟ್ಟಬೇಕಲ್ಲಪ್ಪ ತಾಯಿ ಹೊಟ್ಯಾಗ, ಇವು 2 ಭಯಗಳು ಏನದವ, ಇದಕ್ಕ ಸಂಸಾರ ಅಂತಾರ. ಸಂಸಾರ ಅಂದ್ರೆ ಗಂಡ ಹೆಂಡತಿ ಮಾಡ್ಕೊಂಡು ಗಂಡ ಹೆಂಡತಿ ಇರೋದು ಸಂಸಾರ ಅಲ್ಲ, ವಾಚಾರ್ಥ ಅದು. ಲಕ್ಷಾರ್ಥ ವೇದಾಂತದಾಗ ಅರ್ಥ ಏನಂದ್ರ, ಜನನ ಮರಣ ಚಕ್ರದಲ್ಲಿ ತಿರುಗುದು ಸಂಸಾರ.
This knowledge gives me freedom from both type of fear. ಈ ಆತ್ಮಜ್ಞಾನ ನನಗೆ ಈ ಎರಡು ಭಯಗಳಿಂದ ವಿಮೋಚನೆ ಸಿಗ್ತದ. ಬಿಕಾಸ್ ನ ಜಾಯತೆ ಮ್ರಿಯತೆ ವಾ ಕದಾಚಿತ್. ಆತ್ಮ ಸ್ವರೂಪ ಯಾವಾಗಲೂ ಹುಟ್ಟುವುದಿಲ್ಲ, ಯಾವಾಗಲೂ ಸಾಯುವುದಿಲ್ಲ. ಈಗ ನಾನು ಆತ್ಮ ಅಂತ ಗುರುತಿಸಿದ್ದೇನೆ. ಅಜ್ಞಾನ ಕಾಲದಾಗ ದೇಹ ಅಂತ ತಪ್ಪು ತಿಳ್ಕೊಂಡಿದ್ದೆ. ಈಗ ಜ್ಞಾನ ಕಾಲದಲ್ಲಿ ನಾ ಆತ್ಮ ಅಂತ ತಿಳ್ಕೊಂಡಿನಿ. ಆತ್ಮನಿಗೆ ಶರೀರ ಇಲ್ಲ, ಮನಸ್ಸು ಇಲ್ಲ, ಬುದ್ಧಿ ಇಲ್ಲ, ಚಿತ್ತ ಇಲ್ಲ, ಅಹಂಕಾರ ಇಲ್ಲ, ಏನು ಇಲ್ಲ, ಎಲ್ಲವೂ ಕಲ್ಪಿತದವ. ನಾನು ಇವಾಗೆಲ್ಲಕ್ಕೂ ಅಧಿಷ್ಠಾನವಾಗಿರುವಂತ ಆತ್ಮ ಸ್ವರೂಪದಲ್ಲಿ ನಿರಾಕಾರ ನಿರ್ಗುಣವಾಗಿದ್ದೇನೆ. ಅಲ್ಲಿ ಯಾವ ನೋವು ಇಲ್ಲ, ಯಾವ ಹುಟ್ಟು ಇಲ್ಲ, ಯಾವ ಸಾವು ಇಲ್ಲ. ಯಾರ್ದೋ ಹುಟ್ಟು ಯಾರ್ದೋ ಸಾವಿಗೆ ನನ್ನ ಮ್ಯಾಗ ಆರೋಪ ಮಾಡ್ಕೊಂಡು ನಾನು ಒದ್ದಾಡಗತ್ತೇನಿ. ತಿಳ್ಕೊಳ್ರಿ ಆತ್ಮೀಯರೇ, $1000 ವರ್ಡ್. ದೇಹ ಹುಟ್ಟದ, ದೇಹ ಸಾಯ್ತದ, ನಾನ ಹುಟ್ಟೇನಿ, ನಾನ ಸಾಯ್ತೇನಿ ಅಂತ ತಿಳ್ಕೊಳ್ಳಲ್ಲ ಅಜ್ಞಾನಿ. ಹಾದಿಗೆ ಹೋಗುದ್ರ ಮೈ ಮೇ ಹಾಕೊಂಡು ಹತ್ಕೊಂತ ಕುಂತಾನ, ದುಃಖ ಪಡಿಸಾಗತ್ತಾನ. ಯತ್ಸತ್ವೇ ಯತ್ಸತ್ವಂ ಯದಭಾವೇ ತದಭಾವ. ಅನ್ವಯ ಹಿಡ್ಕೊಂಡು ಹೋದ್ರ ಆತ್ಮ ಸ್ವರೂಪವೇ ನಾವದೇವಿ. ಶರೀರ ಮನಸ್ಸು ಬುದ್ಧಿಗಳು ವ್ಯತಿರೇಕದಾವ. ಎರಡೂ ಕೂಡಿ ನಮ್ಗೆ ತೋರೋದ್ರಿಂದ, ಇವು ಎರಡೂ ಕೂಡಿ ತೋರೋದ್ರಿಂದ ಶರೀರವೇ ನಾನು, ಮನಸ್ಸೇ ನಾನು ಅನ್ನುವಂತಹದ್ದು ಭಾವ ನಮಗಾಗ್ಯದ. ಜಾಗೃತ ಅವಸ್ಥೆಯನ್ನು ವಿಚಾರ ಮಾಡ್ರಿ. ಅವಸ್ಥಾತ್ರಯ ವಿವೇಕ ಹೇಳ್ತೇನೆ ಕೇಳಿ. ಟೈಮ್ ಆಗೈತಿ, 10:08 ಆಗ್ಯದ. ಈ ಅವಸ್ಥಾತ್ರಯ ಬಂದು ಹೇಳ್ಬಿಡ್ತೇನೆ ಕೇಳ್ರಿ. ಇನ್ನೊಮ್ಮೆ ಇಂಪಾರ್ಟೆಂಟ್ ಅದ, ಬರ್ಕೊಡ್ರಿ. ನಿಧಾನವಾಗಿ ಹೇಳ್ತೇನೆ, ಬರ್ಕೊಡ್ರಿ. ಹೆಂಗ ನಾವು ನಿಧಿಧ್ಯಾಸನ ಮಾಡಬೇಕು ಅನ್ನುವುದನ್ನ ಹೇಳ್ತೇನೆ. ಜಾಗೃತ ಪ್ರಪಂಚ, ಜಾಗೃತ ಅವಸ್ಥೆಯೊಳಗ ಸ್ಥೂಲ ಶರೀರನೂ ಐತಿ, ಸೂಕ್ಷ್ಮ ಶರೀರನೂ ಐತಿ, ಕಾರಣ ಶರೀರನೂ ಐತಿ. ಇವು ಮೂರಕ್ಕೂ ಆಧಾರ ಅಧಿಷ್ಠಾನವಾಗಿ ಆತ್ಮತತ್ವನು ಅದ. ಇವು 4 ಕೂಡಿ ಅದಾವ. 4 ಕೂಡಿ ಇದ್ದಾಗ ನಮ್ಗೆ ಏನ್ ಅನಿಸ್ತದ ಅಂದ್ರ ದೇಹ ಅದ ಅನಿಸ್ತದ. ಬೇರೆ ಉಳಿದ್ವಿ ಯಾವ ಗೌಣ ಆಗ್ಬಿಟ್ಟಾವ ನಮ್ಗ ಆತ್ಮೀಯರೇ, ತಿಳ್ಕೊಡ್ರಿ. ಹಿಂಗ ಈಗ ವಿವೇಕ ಮಾಡೋಣ, ಸ್ವಪ್ನಾವಸ್ಥೆಗೆ ಹೋಗೋಣ. ಸ್ವಪ್ನಾವಸ್ಥೆ ಒಳಗ ಸ್ಥೂಲ ಶರೀರ ಕಳಿಸ್ಕೊಂತು. ಏನ್ ಹೋದವು ಸ್ವಪ್ನ ಶರೀರದಾಗ? ಸ್ವಪ್ನ ಪ್ರಪಂಚ ಅದ, ಸ್ವಪ್ನ ಶರೀರ, ಕಾರಣ ಶರೀರ ಮತ್ತು ಆತ್ಮ ಇದೆ. ಅಲ್ಲಿ ವ್ಯತಿರೇಕ ಏನಾತು? ಸ್ಥೂಲ ಶರೀರ ವ್ಯತಿರೇಕ ಆತು. ಅಂದ್ರ ಸ್ಥೂಲ ಶರೀರ ಇಲ್ಲಂದ್ರು ನಾ ಅದೇನಿ. ನೀ ಅದೇನಿ ಅನ್ನೋದು ಅನ್ವಯ, ಹೋತು ಇಲ್ಲ ಅನ್ನೋದು ವ್ಯತಿರೇಕ. ಸ್ಥೂಲ ಶರೀರ ವ್ಯತಿರೇಕ ಆಯ್ತು, ಆತ್ಮ ಅನ್ವಯ ಅದ. ಎಲ್ಲೇ? ಸ್ವಪ್ನದಲ್ಲಿ ಅಥವಾ ಸ್ವಪ್ನಾವಸ್ಥೆಯಲ್ಲಿ. ಈಗ ಸ್ವಪ್ನಾವಸ್ಥೆಯನ್ನು ದಾಟಿ ಇನ್ನೊಂದು ಉಪಾಧಿಯನ್ನು ಕಳ್ಕೋಬೇಕು. ಸೂಕ್ಷ್ಮ ಶರೀರ ಉಪಾಧಿ ಕಳ್ಕೊಂಡಿವಿ. ಈಗ ಸೂಕ್ಷ್ಮ ಶರೀರ ಉಪಾಧಿಯನ್ನು ಕಳ್ಕೊಳಕ್ಕೆ ಎಲ್ಲಿಗೆ ಹೋಗ್ಬೇಕು ಅಂದ್ರ ಸ್ವಪ್ನಾವಸ್ಥೆಗೆ ಹೋಗ್ರಿ. ಅಂದ್ರೆ ಹೋಗೋದಲ್ಲ, ವಿವೇಕ. ವಿವೇಕ ಮಾಡ್ರಿ. ಸ್ವಪ್ನಾವಸ್ಥೆಗೆ ಹೋದ್ವಿ, ಆ ಸೂಕ್ಷ್ಮ ಶರೀರನು ವ್ಯತಿರೇಕ ಅಂತ ಬಿಟ್ಟು ಹೋತು. ಆತ್ಮ ಮತ್ತು ಅಜ್ಞಾನ ಎರಡು ಉಳಿದ್ವು. ಎಲ್ಲೇ? ಸುಷುಪ್ತಿ ಅವಸ್ಥೆಯಲ್ಲಿ. ಸುಷುಪ್ತಿ ಅವಸ್ಥೆಯಿಂದ ಈಗ ಎಲ್ಲಿಗೆ ಹೋಗ್ಬೇಕು? ತುರಿಯ ಅವಸ್ಥೆ. ಜಾಗೃತ, ಸ್ವಪ್ನ, ಸುಷುಪ್ತಿ, ತುರಿಯ. ತುರಿಯ ಅಂದ್ರೆ 4ನೇ ಅವಸ್ಥೆ, ತುರಿಯ ಅಂದ್ರೆ 4ನೇದು. 4ನೇ ಅವಸ್ಥೆಗಂದ್ರ ಜ್ಞಾನ ದೇವತ್ತು ಕೈಬಲ್ಯ ಮಂದೇವಲ್ಲ, ಆ ಜ್ಞಾನ ಸ್ಥಿತಿಗೆ ಬರ್ರಿ. ಆ ಅಜ್ಞಾನವನ್ನು ಕಳ್ಕೊಳ್ರಿ. ಈಗೇನ್ ಉಳಿತು? ಆತ್ಮ ಅಷ್ಟೇ ಉಳಿತು. ಆತ್ಮ ಅನ್ವಯ, 3 ಅವಸ್ಥೆಗಳು ವ್ಯತಿರೇಕ. ಆತ್ಮ ಅನ್ವಯ, ಉಳಿದ 3 ಅವಸ್ಥೆಗಳು ವ್ಯತಿರೇಕ. ಹಿಂಗ ಅನ್ವಯ ವ್ಯತಿರೇಕದಿಂದ ಯಾವುದು ಅಲ್ಲ ಅದನ್ನ ಬಿಡ್ಕೊಂತ ಹೋಗ್ರಿ. ಇನ್ನ ಸೂರ್ಯನು ನೀವು ಅನ್ವಯ ವ್ಯತಿರೇಕ ಮಾಡಕ್ ಬರ್ತೈತೆ ನೋಡ್ರಿ ಅಂದ್ರೆ ಬರುವುದಿಲ್ಲ. ಸೂರ್ಯ ಅದು 3 ಕಾಲದಲ್ಲಿ ಯಥಾಸ್ಥಿತಿಯಿಂದ ಇರುವಂತಹದ್ದು ಸ್ವರೂಪ. ಅದೇ ನನ್ನ ಸ್ವರೂಪ.
ಈ ರೀತಿಯಿಂದ ಅನ್ವಯ ವ್ಯತಿರೇಕ ವಿಚಾರದಿಂದ ಧ್ಯಾನವನ್ನ ಮಾಡಿ ನಮ್ಮ ಸ್ವರೂಪವನ್ನ ಮೇಲಿಂದ ಮೇಲೆ ಹೋಗೋದು ಬರೋದು ಗುಣ ಮಾಡ್ಕೊಡ್ರಿ, ನಿಧಿಧ್ಯಾಸನ ಮಾಡ್ಕೊಡ್ರಿ. ಈಗ ವಿಚಾರ ಮಾಡ್ರಿ, ನಾನುವಿಗೆ ಹುಟ್ಟು ಸಾವು ಐತೇನು? ಇಲ್ಲ. ಆದ್ದರಿಂದ ಮರಣ ಭಯ ಮತ್ತ ಹುಟ್ಟುವ ಭಯ ಎರಡು ಹೋದು ಸಂಸಾರ ನಿರ್ಮೂಲನೆ ಆಯಿತು. ಇದನ್ನೇ ಶಾಸ್ತ್ರ ಹೇಳೋದು. ಮತ್ತೆ ಇದಕ್ಕಿಂತ ಹೆಚ್ಚಿಗೆ ಏನ್ ಬೇರೆ ಹೇಳೋದಿಲ್ಲ ಆತ್ಮೀಯರೇ. This knowledge gives me freedom from both types of fear because ನ ಜಾಯತೆ ಮೃಯತೆ ವಾ ಕದಾಚಿತ್. ಎಂದೆಂದು ಹುಟ್ಟು ಸಾವು ಅನ್ನುವಂಥದ್ದು ಈ ತುರಿಯ ಪದನಾದ ನಾನು ನನಗೆ ಇಲ್ಲ. ಅಜ್ಞಾನಿಯಿಂದ ಕಲ್ಪಿತವಾದಂತಹ ಸ್ಥೂಲ ಶರೀರಾದಿಗಳಿಗೆ ಹುಟ್ಟು ಸಾವು ಅದ. Kathopanishad is the famous mantra comes which Lord Krishna borrows in the Gita. ನ ಜಾಯತೆ ಮೃಯತೆ ವಾ ಕದಾಚಿತ್. ಈಗ ನಾವು 4ನೇ ಉಪನಿಷತ್ ನೋಡುದು, 3ನೇ ಉಪನಿಷತ್ ನೋಡುದು ಕಠೋಪನಿಷತ್ ಅದ. ಕಠೋಪನಿಷತ್ ಇದ ಮಂತ್ರನ ಭಗವದ್ಗೀತೆಯೊಳಗ ವ್ಯಾಸಾಚಾರ್ಯರಾಗ್ಲಿ ಅಥವಾ ಕೃಷ್ಣ ಆಗ್ಲಿ ಕೈಗಡ ತಗೊಂಡಾರ. ಯಾವುದು? ನ ಜಾಯತೆ ನ ಮ್ರಿಯತೆ ವಾ ಕದಾಚಿತ್. 2ನೇ ಅಧ್ಯಾಯ 20ನೇ ಶ್ಲೋಕ. ವಿತ್ ದಿಸ್ ದ ಫಸ್ಟ್ ಚಾಪ್ಟರ್ ಈಸ್ ಓವರ್. ಐ ಫರ್ಗೆಟ್ ದಿಸ್ ಇಸ್ ಸಮರಿ, ಐ ಗೆಟ್ ಲಾಸ್ಟ್ ಇನ್ ದ ಟಾಪಿಕ್ ಅಂತಾರ ಅಪ್ಪರು. ನಾನು ಸಮರಿ ಹೇಳಾಗತ್ತೇನೋ ಏನ್ ಇಡೀ ಕ್ಲಾಸ್ ಹೇಳಾಗತ್ತೇನೋ ನಾ ಮರ್ತೆ. ಇದು 1ನೇ ಚಾಪ್ಟರ್ನ ಸಾರಾಂಶ. ನಾಳಿನ ದಿವಸ 2ನೇ ಅಧ್ಯಾಯದ ಚಾಪ್ಟರ್ 2ನೇ ಚಾಪ್ಟರ್ ಸಾರಾಂಶವನ್ನ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ವಾಕ್ರೂಪ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ಮತ್ತು ದುಂಡಣ್ಣವರ ವಾಣಿಗೆ ವಿರಾಮ. ನೀನೆ ಸರ್ವ ಕಾರಣ, ನಾನು ಎಂಬ ಮನದ ಭ್ರಾಂತಿ ಕಳೆದ ದಿವ್ಯ ಚೇತನ, ಕಳೆದ ದಿವ್ಯ ಚೇತನ. ನಿನ್ನ ಪಾದ ಸ್ಪರ್ಶಯನ್ನ ಮನದ ಭವ್ಯ ಸಿರಿತನ, ನಿನ್ನ ಪಾದ ಸ್ಪರ್ಶಯನ್ನ ಮನದ ಭವ್ಯ ಸಿರಿತನ. ನಿನ್ನ ನುಡಿಯ ನುಡಿಗಡಣ ಕಳೆಯಿತೆನ್ನ ಮನದ ಬಡತನ. ನಿನ್ನ ನುಡಿಯ ನುಡಿಗಡಣ ಕಳೆಯಿತೆನ್ನ ಮನದ ಬಡತನ. ನೀನೆ ಗುರುವು, ನೀನೆ ದೈವ, ನೀನೆ ಸರ್ವ ಕಾರಣ. ನಾನು ಎಂಬ ಮನದ ಭ್ರಾಂತಿ ಕಳೆದ ದಿವ್ಯ ಚೇತನ, ಕಳೆದ ದಿವ್ಯ ಚೇತನ. ಸ್ಥೂಲ ಸೂಕ್ಷ್ಮ ಕಾರಣದಲ್ಲಿ ನಿಂತು ಹರಸಿದೆ ಸಕಲ ಜೀವವ. ಸ್ಥೂಲ ಸೂಕ್ಷ್ಮ ಕಾರಣದಲ್ಲಿ ನಿಂತು ಹರಸಿದೆ ಸಕಲ ಜೀವವ. ನಡೆ ನುಡಿಗಳಲ್ಲಿ ಕೊನೆಗೆ ಸಾವಿನಲ್ಲಿ ಕೂಡ ನೀಡಿದೆ ಸಂದೇಶವ. ನಡೆ ನುಡಿಗಳಲ್ಲಿ ಕೊನೆಗೆ ಸಾವಿನಲ್ಲಿ ಕೂಡ ನೀಡಿದೆ ಸಂದೇಶವ. ನೀನೆ ಗುರು, ನೀನೆ ದೈವ, ನೀನೆ ಸರ್ವ ಕಾರಣ. ನಾನು ಎಂಬ ಮನದ ಭ್ರಾಂತಿ ಕಳೆದ ದಿವ್ಯ ಚೇತನ, ಕಳೆದ ದಿವ್ಯ ಚೇತನ. ಮುಗಿದ ಕೈ ಕೆಳಗಿಳಿಸದೆ ಎಲ್ಲ ವೀಕ್ಷಿಸಿದೆ ನಗು ಮೊಗದಲ್ಲಿ ನುಡಿವ. ಮುಗಿದ ಕೈ ಕೆಳಗಿಳಿಸದೆ ಎಲ್ಲ ವೀಕ್ಷಿಸಿದೆ ನಗು ಮೊಗದಲ್ಲಿ. ಇದನ್ನರಿತರೆ ಜನ್ಮ ಸಾರ್ಥಕವೆಂದು ಸುರಿದೆ ಪಿಸು ಮಾತಲಿ. ಇದನ್ನರಿತರೆ ಜನ್ಮ ಸಾರ್ಥಕ
ಬೆಂದು ಸುರಿದೆ ಪಿಸು ಮಾತಲಿ, ನೀನೆ ದೈವ ನೀನೆ ಸರ್ವ ಕಾರಣ. ನಾನು ಎಂಬ ಮನದ ಭ್ರಾಂತಿ ಕಳೆದ ದಿವ್ಯ ಚೇತನ, ಕಳೆದ ದಿವ್ಯ ಚೇತನ. ಓಂ ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ತ್ರಿಗುಣರಹಿತಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ಗಗನ ಸದೃಶಂ ಸದ್ಗುರುಂ ತಂ ನಮಾಮಿ. सद्गुरुनाथ महाराज की जय, सकल साधु संत महाराज की जय. जय मंगलम, जय नमः पार्वती पति शिव हर हर महादेव. ಓಂ ನಮಃ ಶಿವಾಯ. ಎಲ್ಲ ಮಹಾತ್ಮರಿಗೂ ಮಾತೆಯರು ಅನಂತ ಶರಣ ಶರಣಾರ್ಥಿಗಳು. ಓಂ ನಮಃ ಶಿವಾಯ.